ಶಾಲಿನಿ, ಅಮ್ಮ ಶಾಲಿನಿ, ಶಾಲಿನಿ. ದೇವರೇ, ನಮ್ಮ ಸಂಸಾರ ನೀವು, ನಾನು, ನಮ್ಮ ಪುಟ್ಟಿ, ನಮ್ಮ ಪುಟ್ಟ, ನಿಮ್ಮ ಪ್ರೀತಿ, ಈ ಸಂತೋಷ ಇದ್ಯಾವುದನ್ನು ದೇವ್ರೆ ನನ್ನಿಂದ ದೂರ ಮಾಡಬೇಡ ಅಂತ ತೆಂಗಿನಕಾಯಿ ಹೊಡೆದು ಕಾಕ ಹೊಡೆದಿದ್ದೀನಿ. ಹೊಡೆಯೋದು ಹೊಡೆದ್ರಿ, ಸ್ವಲ್ಪ ಜಾಸ್ತಿನೇ ಹೊಡಿಬೇಕಾಗಿತ್ತು. ಯಾಕೆಂದ್ರೆ ನನ್ನ ಆಸೆನೂ ಅದೇನೆ. ತಗೊಳ್ಳಿ. ಮೊದಲು ಹೇಳಿದ್ದೆ ಸರ್, ಆ ಬದ್ರಿನಾಥ್ ನನ್ನ ಮಾತು ಕೇಳಿಲ್ಲ ಸರ್. ಆ ಜಾಗದಲ್ಲಿ ಕೆರೆ ಇದೆ, ಅಲ್ಲಿ ಬಿಲ್ಡಿಂಗ್ ಕಟ್ಟೋದು ಬಿದ್ದೋಗುತ್ತೆ ಅಂತ ಅವನ್ನೆಲ್ಲ ಡಿಪಾರ್ಟ್ಮೆಂಟ್ಗೂ ದುಡ್ಡು ಕೊಟ್ಟು ಸರಿ ಮಾಡ್ಕೊಂಡ್ಬಿಟ್ಟಿದ್ದೆ ಸರ್. ಸರ್, BMR ಹಣ ಕಟ್ಟಿರೋ ಎವಿಡೆನ್ಸು, ಸಾಯಿಲ್ ಟೆಸ್ಟಿಗೆ ಹಣ ಕಟ್ಟಿರೋ ಎವಿಡೆನ್ಸು, ಬೆಂಗಳೂರು ಕಾರ್ಪೊರೇಷನ್ಗೆ ಹಣ ಕಟ್ಟಿರೋ ಎವಿಡೆನ್ಸು, ಎಲ್ಲರಿಗೂ ಲಂಚ ಕೊಟ್ಟಿರೋ ಎವಿಡೆನ್ಸು ಇದರಲ್ಲಿದೆ ಸರ್. ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಸೆಕ್ರೆಟರಿಯಿಂದ ಬಂದ ಆದೇಶದ ಮೇಲೆ ನಿಮ್ಮೆಲ್ಲರ ಮೇಲೆ ಎನ್ಕ್ವೈರಿ ಕಂಡಕ್ಟ್ ಮಾಡಿದ್ರೆ ನೀವೆಲ್ಲ ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದೀರಾ ಅನ್ನೋದು ಪ್ರೂವ್ ಆಗುತ್ತೆ. ಈಗಾಗಲೇ 200ಕ್ಕೂ ಹೆಚ್ಚು ಜನ ಸತ್ತು ಹೋಗಿದ್ದಾರೆ. ಇನ್ನು 179 ಜನ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾರೆ. ಇದಕ್ಕೇನ್ರಿ ಉತ್ತರ ಕೊಡ್ತೀರಾ? DC ಸಾಹೇಬ್ರೆ, ಮೊದಲೇ ಅಲ್ಲೊಂದು ಕೆರೆ ಇತ್ತು. ಆ ಕೆರೆನ ಮುಚ್ಚಿ ಅಪಾರ್ಟ್ಮೆಂಟ್ ಕಟ್ಸೋದಕ್ಕೆ ಮೊದಲು ಪರ್ಮಿಷನ್ ಕೊಟ್ಟವ್ರೆ ಈ ಕಾರ್ಪೊರೇಷನ್ ಅವರು. ನಾವು ಅವ್ರ ಹತ್ರ ಹಣ ತಗೊಂಡು ಪರ್ಮಿಷನ್ ಕೊಟ್ಟಿದ್ದು ನಿಜ. ಅದಕ್ಕೂ ಮೊದಲು ನೋಟ್ಸ್ ನೋಡಿ ಸಬ್ಜೆಕ್ಟ್ ಟು ಸಾಯಿಲ್ ಟೆಸ್ಟಿಂಗ್ ಅಂತ ಅದ್ರಲ್ಲಿ ಬರ್ತಿದ್ದೇವೆ. ಸಾಯಿಲ್ ಟೆಸ್ಟಿಂಗ್ ರಿಪೋರ್ಟ್ ನ ಪಾಸಿಟಿವ್ ಯಾಕ್ರಿ ಕೊಟ್ರಿ ನೀವು? ಆ ಜಾಗದಲ್ಲಿ ಬಿಲ್ಡಿಂಗ್ ಕಟ್ಟಿದ್ರೆ ನಿಲ್ಲೋದಿಲ್ಲ ಅಂತ ಗೊತ್ತಿಲ್ವೇ ನಿಮ್ಗೆ? ಆದ್ರೂ ಅವರು ಕಂತೆ ಹಣ ಕೊಟ್ರು, ಸರ್ಟಿಫಿಕೇಟ್ ಕೊಟ್ರಿ ನೀವು. ನಿಮ್ 2 ಡಿಪಾರ್ಟ್ಮೆಂಟ್ ಇಂದ ನಮ್ಮ ಕಾರ್ಪೊರೇಷನ್ಗೆ ಕೆಟ್ಟ ಹೆಸರು. ನೀವು ದೊಡ್ಡ ಸಾಚಾ ತರ ಮಾತಾಡಬೇಡಿ. ಬಿಲ್ಡಿಂಗ್ ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗೋದು ಬೇಡ, ಹಾಗೆ ಸರ್ಟಿಫಿಕೇಟ್ ಕೊಡುವಂತ 25 ಲಕ್ಷ ಲಂಚ ತಗೊಂಡ್ರಿ. ನನಗೆ ನಾಯಿಗೆ ಮೂಳೆ ಎಸೆಯೋ ತರ 5 ಲಕ್ಷ ಕೊಟ್ರಿ. ಜಾಸ್ತಿ ದುಡ್ಡು ಕೇಳಿದಕ್ಕೆ ನಿನ್ ಮೇಲೆ ಕ್ರಮ ತಗೋತೀನಿ ಅಂತ ಹೆದರ್ಸಿದ್ರಿ. ನಾನ್ ಬರೀ 25 ಲಕ್ಷ ರೂಪಾಯಿ ತಗೊಂಡು ಅದ್ರಲ್ಲಿ ನಿಮ್ಗೂ ಪಾಲ್ ಕೊಟ್ಟಿದ್ದೀನಿ. ಆದ್ರೆ PWD ನವರು 40 ಲಕ್ಷ ರೂಪಾಯಿ
ತಗೊಂಡು NOC ಕೊಟ್ಟಿದಾರಲ್ಲ, ಅದಕ್ಕೇನ್ರಿ ಹೇಳ್ತೀರಾ? ಸರ್, ನಾನು ಒಬ್ನೇ ಪೂರ್ತಿ ತಿಂದಿಲ್ಲ ಸರ್. ಅಪಾರ್ಟ್ಮೆಂಟ್ ಇನ್ಸ್ಪೆಕ್ಟರ್ಗೆ ಸ್ವಲ್ಪ ದುಡ್ಡು ಕೊಟ್ಟು ಸರ್ಟಿಫಿಕೇಟ್ ತಗೊಂಡಿದ್ದೀನಿ. ಡಿಪಾರ್ಟ್ಮೆಂಟ್ ಚೀಫ್ ಇಂಜಿನಿಯರ್ಗೆ 10 ಲಕ್ಷ ಕೊಟ್ಟಿದ್ದೀನಿ. JE ಗೆ 5 ಲಕ್ಷ ಕೊಟ್ಟಿದ್ದೀನಿ. ನೀವು ಸುಮ್ಮನೆ ನಿಮ್ಮೆಲ್ಲ ಡಿಪಾರ್ಟ್ಮೆಂಟ್ ಇಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು. ಏನಾ ಎನ್ಕ್ವೈರಿ ನಡೆಸ್ತಾ ಇದೆಯಾ? DC ಸಾಹೇಬ್ರೆ, ನಿಮ್ಮ ಮಗಳನ್ನ ಮೆಡಿಕಲ್ ಕಾಲೇಜಿಗೆ ಸೇರ್ಸೋದಕ್ಕೆ 8 ಲಕ್ಷ ತಗೊಂಡ್ರಲ್ಲ, ಮರ್ತೋಯ್ತಾ? ಹಣ ಕೊಟ್ಟಿದ್ದು ಈ ಥರ ಸಮಸ್ಯೆ ಬಂದಾಗ ಸರಿ ಮಾಡ್ತೀರಾ ಅಂತ. ಸರ್, ಮಿಸ್ಟರ್ ಜಯಸಿಂಹ, ಇವರೆಲ್ಲ ಮಾತಾಡಿದ್ದನ್ನ ಕೇಳಿಸ್ಕೊಂಡು ಶಾಕ್ ಆಯ್ತಾ? ಆ DC ಇದಾನಲ್ಲ, ಅವನು ನಮ್ ಕಸ್ಟಮರೇ. ಈ ಫೈಲ್ ಇಟ್ಕೊಂಡು ನೀನೇನು ಮಾಡಕ್ಕಾಗಲ್ಲ. ಇಲ್ಲಿ ಎಲ್ರೂ ಹೀಗೇನೆ. ನಂಬಿಕೆ ಬರ್ಲಿಲ್ವಾ? ನಿನಗೆ 2 ಚಾನ್ಸ್ ಕೊಡ್ತೀನಿ. ಕರ್ನಾಟಕದಲ್ಲಿ ಯಾರಿಗ್ ಬೇಕಾದ್ರೂ ಫೋನ್ ಮಾಡಿ ಹೇಳು. ಕಮಾನ್. ಹಲೋ, ಕಮಿಷನರ್ ಆಫೀಸ್? ಹೌದು. ನಿನ್ನೆ ಅಪಾರ್ಟ್ಮೆಂಟ್ ಬಿದ್ದೋಗಿ ತುಂಬಾ ಜನ ಸತ್ರಲ್ಲ. ಆ ಬಿಲ್ಡಿಂಗ್ ಕಟ್ಟುವಾಗ ನಡೆದ ಎಲ್ಲ ಅಕ್ರಮಗಳ ಹಿಂದೆ ದೊಡ್ಡ ಪಿತೂರ್ನೇ ಇದೆ ಸರ್. ಸರ್, ಅದರ ಎಲ್ಲ ಸಾಕ್ಷ್ಯ ಆಧಾರಗಳು ನನ್ನ ಹತ್ರ ಇದೆ ಸರ್. ರಾಂಗ್ ನಂಬರ್. ಹಲೋ, ಹಲೋ, ಹೋಮ್ ಸೆಕ್ರೆಟರಿ. ಹೇಳಿ. ನಿನ್ನೆ ಒಂದು ಅಪಾರ್ಟ್ಮೆಂಟ್ ಬಿದ್ದೋಗಿ ತುಂಬಾ ಜನ ಸತ್ರಲ್ಲ. ಆ ಬಿಲ್ಡಿಂಗ್ ಕಟ್ಟುವಾಗ ನಡೆದ ಎಲ್ಲ ಅಕ್ರಮಗಳ ಹಿಂದೆ ಒಂದು ದೊಡ್ಡ ಪಿತೂರ್ನೇ ಇದೆ ಸರ್. ಸಾರಿ, ರಾಂಗ್ ನಂಬರ್. ಹಲೋ, ರಾಂಗ್ ನಂಬರ್ ಅಂತ ಹೇಳಿದ್ರ? ಹಣ 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 ಕೊಟ್ಟಿದ್ದೀನಿ. ನಿನಗೂ ಕೊಡ್ತೀನಿ. ಆ ಬಿಲ್ಡಿಂಗ್ ಬಿದ್ದು ಸತ್ತಿರೋನ್ ಕುಟುಂಬಕ್ಕೆ 1 ಲಕ್ಷ ಸರ್ಕಾರ ಕೊಡ್ತಾ ಇದೆ. ನಿಮ್ಮಲ್ಲಿ ಪ್ರೆಗ್ನೆಂಟ್ ಹೆಂಡತಿ, ಒಬ್ಳು ಮಗಳಲ್ವಾ, ಫ್ಲೈಟ್ ಆಕ್ಸಿಡೆಂಟ್ ಅಲ್ಲಿ ಸತ್ತಿದ್ರೆ 4-5 ಲ್ಯಾಕ್ಸ್ ಸಿಗ್ತಾ ಇತ್ತು. ನಿನ್ನ ಅದೃಷ್ಟ, ಏನ್ ಮಾಡೋದು? ಅಲ್ಲಿ ಸತ್ತೋದ್ಲು, ಲೆಕ್ಕಕ್ಕೂ ಬರೋಲ್ಲ. ಸರಿ ಬಿಡು, ನಾನು ನಿನಗೆ 25 ಲ್ಯಾಕ್ಸ್ ಕೊಡ್ತೀನಿ. ಹೊಸದಾಗಿ ಮದುವೆ ಮಾಡ್ಕೋ, ತುಂಬಾ ಹುಡುಗಿರು ಸಿಗ್ತಾರೆ. ನಿನ್ನ ದೇಹದಲ್ಲಿ ಇನ್ನೂ ಯೌವನ ಶಕ್ತಿ ಇದೆಯಲ್ಲ. ವಾಟ್ ಡು ಯು ಸೇ? ಹಣ ಬೇಡವಾ? ಬೇಡವಂತೆ.
ನನಗೆ ಮತ್ತೆ ಜೀವನ ಕೊಟ್ಟಿದ್ದು ಆ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್. ನನಗಾದ ಅನ್ಯಾಯ ಬೇರೆ ಯಾರಿಗೂ ಆಗಬಾರ್ದು. ಈ ವ್ಯವಸ್ಥೆನ ಬದಲಾಯಿಸಬೇಕು ಅನ್ನೋ ನಿರ್ಧಾರಕ್ಕೆ ಬಂದೆ. ನನ್ನ ಸರ್ಟಿಫಿಕೇಟ್ಗಳನ್ನು ಮತ್ತೆ ಯೂನಿವರ್ಸಿಟಿಯಿಂದ ತಗೊಂಡೆ. ನಾನು ಕೆಲಸದಲ್ಲಿದ್ದ ಕಾಲೇಜ್ನಲ್ಲೇ ಮತ್ತೆ ಪ್ರೊಫೆಸರ್ ಆಗಿ ಸೇರಿಕೊಂಡೆ. ಅದೇ ಕಾಲೇಜ್ನಲ್ಲಿ ನಾನೇ NCC ಮಾಸ್ಟರ್ ಆದೆ. ವಿದ್ಯಾರ್ಥಿಗಳಲ್ಲಿ ಆದರ್ಶನ ತುಂಬಿ ಕರ್ನಾಟಕದ ಎಲ್ಲ ಸರ್ಕಾರಿ ಇಲಾಖೆಯಲ್ಲಿ ಕೆಲಸಕ್ಕೆ ಸೇರೋ ಹಾಗೆ ಮಾಡಿದೆ. ಇದೇ BSS, ಫೈಟ್ ಅಗೇನ್ಸ್ಟ್ ಕರಪ್ಷನ್. ಆವತ್ತು 50 ರೂಪಾಯಿ ಲಂಚ ತಗೊಂಡಿರೋ ಟೆಂಡರ್ ಆ ಬಿಲ್ಡಿಂಗ್ ಟೆಂಡರ್ ಬಗ್ಗೆ ಮಾಹಿತಿ ಕೊಡದೇ ಇದ್ದಿದ್ರೆ ಬದ್ರಿನಾಥ್ಗೆ ಆ ಟೆಂಡರ್ ಸಿಗ್ತಾ ಇರಲಿಲ್ಲ. ಅಪಾಯ ಜಾಗದಲ್ಲಿ ಅವನ ಅಪಾರ್ಟ್ಮೆಂಟ್ ಕಟ್ತಾ ಇರಲಿಲ್ಲ. ಅನ್ಯಾಯವಾಗಿ ಅಷ್ಟೊಂದು ಜನ ಸಾಯ್ತಾ ಇರಲಿಲ್ಲ. ನಮ್ಮ ದೇಶ ಬದಲಾಗಬೇಕು ಅಂತ ನಾವು ಆಸೆ ಪಡ್ತಾ ಇದ್ರೆ ನಮ್ಮ ದೇಶ ಹಾಗೆ ಇರಬೇಕು ಅಂತ ನಮ್ಮ ಆದರ್ಶಗಳನ್ನೆಲ್ಲ ನಾಶ ಮಾಡ್ದ. ಲಂಚ ತಗೊಳ್ದಿರೋ ಅಧಿಕಾರಿಗಳನ್ನೆಲ್ಲ ಕೊಲೆ ಮಾಡಿಸಿದ್ದು ಈ ಬದ್ರಿನಾಥನೇ. ನಿಮ್ಮ ಹೋರಾಟ ಯಾವತ್ತೂ ವೇಸ್ಟ್ ಆಗಬಾರ್ದು. ಅವತ್ತು ದೇವಸ್ಥಾನದ ಮುಂದೆ ಆಟೋದೊಂದು ಸಂತೋಷ ಪಟ್ಟ ಹಾಗೆ ದೇಶದ ಪ್ರತಿಯೊಬ್ಬ ಪ್ರಜೆನೂ ಸಂತೋಷ ಪಡಬೇಕು. ಅದೇ ನನ್ನ ಆಸೆ. ನಮಸ್ಕಾರ ಸಾಹೇಬ್ರೆ. ನಾನು ಯಾರು ಅಂತ ಇನ್ನೂ ಗೊತ್ತಾಗ್ಲಿಲ್ವಾ? ನೀನು ಈ ಸೀಟ್ನಲ್ಲಿ ಕೂರೋದಕ್ಕೆ ಕಾರಣನೇ ನಾನು. ಏನು? ಇದಕ್ಕೆ ಮುಂಚೆ ಇಲ್ಲಿ ಕೆಲಸ ಮಾಡ್ತಾ ಇದ್ದ ಅಧಿಕಾರಿನ ನಾವೇ ಸಾಯಿಸಿದ್ವಿ. ಈಗ ನಿಮ್ಗೆ ಏನ್ ಬೇಕು? ಕ್ಲೋಸ್ ಆಗಿರೋ ಹಾಸ್ಪಿಟಲ್ ಓಪನ್ ಮಾಡಿಸ್ಬೇಕು. ಒಂದೇ ಒಂದ್ಸಲ ಕೈ ಎತ್ತಿ ಫೈಲ್ನಲ್ಲಿ ಸೈನ್ ಮಾಡು. ಇಲ್ಲ ಅಂದ್ರೆ ನೀನು ಇರಲ್ಲ, ನಿನ್ನ ಈ ಕೈಯೂ ಇರೋಲ್ಲ. ಸಾಹೇಬ್ರು ಆಟೋಗ್ರಾಫ್ ಚೆನ್ನಾಗಿ ಹಾಕ್ತಾರೆ. ಇದರಲ್ಲಿ 10 ಲಕ್ಷ ಇದೆ, ಇಟ್ಕೋ. ಹಣ ಬೇಡ ಸರ್, ತಾವಿನ್ ಹೋಗ್ಬೋದು. ಲಂಚ ಹೊರಟೋಯ್ತು, ಆದ್ರೆ ಭಯ ಮಾತ್ರ ಹೋಗಿಲ್ಲ. ಬರ್ತೀನಿ. ಕ್ಯಾಪ್ಟನ್, ಬದ್ರಿನಾಥ್ನ ಕಿಡ್ನಾಪ್ ಮಾಡೋದು ಬಹಳ ಕಷ್ಟ. ಬದ್ರಿನಾಥ್ ಪ್ರೋಗ್ರಾಮ್ ಏನು? ನಾಳೆ ಸಾಯಂಕಾಲ ಒಂದು ಬರ್ಡೇ ಪಾರ್ಟಿ ಇದೆ ಕ್ಯಾಪ್ಟನ್. ಹ್ಯಾಪಿ ಡೆತ್ ಡೇ ಇನ್ ಅಡ್ವಾನ್ಸ್. ಹ್ಯಾಪಿ ಬರ್ಡೇ ಟು ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಥ್ಯಾಂಕ್ ಡೇ. ಯು ವೆರಿ ಮಚ್. ಹ್ಯಾಪಿ ಬರ್ಡೇ ಟು ಯು ಸರ್. ಥ್ಯಾಂಕ್ ಯು. ಬದ್ರಿನಾಥ್ 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 ಇಲ್ಲ, ನಾನ್ ಮಾಡಿಲ್ವೋ, ಬಹುಶಃ ಹೋಟೆಲ್ ಅವ್ರು ಮಾಡಿರ್ಬೇಕು. ಬದ್ರಿನಾಥ್ ಬದ್ರಿನಾಥ್. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ವೆರಿ ಮಚ್. ನಾವು ನಿಮ್ಮ ಅಭಿಮಾನಿಗಳು ಸರ್. ವೆರಿ ನೈಸ್. ಸರ್, ಕೇಕ್ ಕಟ್ ಮಾಡಿ ಸರ್. ಬನ್ನಿ ಬನ್ನಿ ಬನ್ನಿ. ಹ್ಯಾಪಿ ಡೆತ್ ಡೇ. 5 ನಿಮಿಷದಲ್ಲಿ ನಿನ್ನ ಕಿಡ್ನಾಪ್ ಮಾಡ್ತೀವಿ. VSS. ಯಾರೋ ನೀನು? ಏ ಮಾಮ, ಯಾಕೋ ಬೈತೀಯ? ಹಾಕ್ತೀನಿ ನೋಡು. ಯಾರೋ ನೀನು? ಅವನ್ ಯಾವನ 100 ರೂಪಾಯಿ ಕೊಟ್ಬಿಟ್ಟು ಮುಸ್ಕೊ ಹಾಕೊಂಡ ಹಾಕೊಂಡೆ. ನೋಡು, ಸಾಯಿಸ್ಬಿಡ್ತೀನಿ ಮಗನ. ನೀನೇ 100 ರೂಪಾಯಿ ಕೊಡು, ಬರ್ತೀನಿ. ಏ ಮಾಮ, ತಳ್ಳು. ಏ, ಬಿಡು ಮಾಮ. ಕತ್ಲಲ್ಲಿ ನಿಂತಿದ್ಯಾ? ಬೆಳಕಿಗೆ ಬರೋಕ್ಕಾಗದೆ ಕತ್ಲಲ್ಲೇ ನಿಂತ್ಕೊಂಡು VSS ಅನ್ನೋ ಹೆಸರಿನಲ್ಲಿ ಮೆರಿತಾ ಇದೆಯಾ? ನಮ್ಮಿದ್ರೆ ಬಾ ಬೆಳಕಿಗೆ. ಬೆಳಕು ಅಂದ್ರೆ ನನಗೆ ಭಯ ಇಲ್ಲ. ಕತ್ಲೆ ಜಗತ್ತಿನಲ್ಲಿರೋ ನಿಮ್ಮಂಥವ್ರನ್ನ ಬೆಳಕಿಗೆ ತರಬೇಕು ಅಂತಾನೆ
ನಾನು ಕತ್ಲಿರೋದು. ಇವತ್ತು ನಡೆದಿದ್ದನ್ನ ನಾಳೆ ಮರೆಯೋ ಜನರಿಗೆ ನಿಮ್ಮ VSS ಎಷ್ಟು ದಿನ ಜ್ಞಾಪಕ ಇರುತ್ತೋ? ಪೂರ್ವದಲ್ಲಿ ಸೂರ್ಯ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗಿ ಮತ್ತೆ ಪೂರ್ವ ದಿಕ್ಕಿನಲ್ಲಿ ಹುಡ್ತಾನೆ ಅನ್ನೋ ನಂಬಿಕೆ ಜನರಲ್ಲಿ ಇದ್ದೇ ಇರುತ್ತೆ. ಅಂತಹ ಒಂದು ನಂಬಿಕೆ ನೀವು VSS, ವಿಷ್ಣು ಸೇನಾ ಸಮಿತಿ. VSS ಅನ್ನೋ ಬಾಡಿಗೆ ಹುಡುಗರನ್ನ ಇಟ್ಕೊಂಡು ಎಗರ್ತಾ ಇದೆಯಾ? ಬಾಡಿಗೆ ಜನ ಇರೋದು ನಿನ್ನಂಥವ್ರ ಹತ್ರ. ನನ್ನ ಹತ್ರ ಇರೋರು ನನ್ನ ದಾರಿನ ಮೆಚ್ಕೊಂಡಿರೋರು, ನನ್ನ ದಾರಿನ ಅರ್ಥ ಮಾಡ್ಕೊಂಡಿರೋರು. ಈ ಭ್ರಷ್ಟಾಚಾರದ ವಿರುದ್ಧ ನಡೆಸ್ತಾರೋ ಹೋರಾಟದಲ್ಲಿ ನನ್ನವರೆಲ್ಲ ಯುವಕರೇ, ಒಬ್ಬೊಬ್ಬನೊಬ್ಬ ಸೈನಿಕನೇ. ನಿನಗೆ 2 ಚಾನ್ಸ್ ಕೊಡ್ತೀನಿ. ನನ್ನ ಕಾಪಾಡುವಂತ ನೀನು ಈ ದೇಶದಲ್ಲಿರೋ ಯಾರಿಗಾದ್ರೂ ಫೋನ್ ಮಾಡು. ನಾನ್ ಬದ್ರಿನಾಥ್. VSS ನಾಯಕ ಜಯಸಿಂಹ ನನ್ನನ್ನು ಕಿಡ್ನಾಪ್ ಮಾಡಿದ್ದಾನೆ. ರಾಂಗ್ ನಂಬರ್. ಒನ್ ಮೋರ್ ಚಾನ್ಸ್. ಹಲೋ, ನಾನು ಬದ್ರಿನಾಥ್. ನೀವೇ ಕಂಟ್ರೋಲ್ ಮಾಡ್ಬೇಕು. ಬರ್ತೀವಿ ಸರ್. ಇದು ಪೊಲೀಸ್ ಕಮಿಷನರ್ ಆಫೀಸಾ? ಅಲ್ಲ, ಕಮಿಷನರ್ ಆಫೀಸು. ನಾನು ಅದನ್ನೇ ಕೇಳ್ತಾ ಇರೋದು. ಪೊಲೀಸ್ ಕಮಿಷನರ್ ಆಫೀಸಾ? ಇದು ಕಮಿಷನರ್ ಆಫೀಸು. ಇದ್ರೆ ಓಕೆ. ಏನೇ ಅದು? ಯಾರೋ ನಾಯ್ಡು ಮಿಲಿಟರಿ ಹೋಟ್ಲ್ ಅಂತ ಕೇಳ್ತಾ ಇದ್ದಾರೆ ಸರ್. ರಾಂಗ್ ನಂಬರ್. ರಾಂಗ್ ನಂಬರ್ ಅಂತ ಹೇಳಿದ್ರ ಎಲ್ರನ್ನೂ ಹಣದಿಂದ ಕೊಂಡ್ಕೊಳಕ್ ಸಾಧ್ಯ ಇಲ್ಲ. VSS ತಯಾರಿಸಿರೋ 15 ಜನ ಲಿಸ್ಟಲ್ಲಿ ನೀನೇ ಮೊದಲನೇ ಅವನು. ನಿನ್ನಂತೂ ನಾ ದೇವರು ಕ್ಷಮಿಸೋದಿಲ್ಲ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ. ಯು ಆರ್ ಮೋಸ್ಟ್ ವೆಲ್ಕಮ್ ಸರ್. ನೋಡ್ರಿಪ್ಪ, ಏನು ಗ್ರಾಚಾರ ಬಂದಿರ್ಬೇಕು ನಮಗೆ. ಅಲ್ಲ, ಕರ್ನಾಟಕದಾಗಿದ್ದವ್ರನ್ನ ಬಿಟ್ಟ ಇವನ್ನ ದಿಲ್ಲಿಯಿಂದ ಕರೆಸ್ಯಾರಲ್ಲ, ಇವ ಏನು ಮಾಡ್ತಾನೆ? ಬರೀ ಗಡ್ಡ ಕಿತ್ಕೋಬೇಕಟ್ಟ. ಸಾಬ್ ಓ ದಾಡಿವಾಲಾ ದಿಲ್ಲಿವಾಲಾ ಸಾಬ್ ಬಹುತ್ ಅಚ್ಚ. ದಾಳಿ ಕೀಳೋದಲ್ಲ, ಸಮಾಜ ಘಾತಕರ ನರ ಕೀಳ್ತೀನಿ. ನನಗೂ ಕನ್ನಡ ಬರುತ್ತೆ. ಏನೇನು ಕನ್ನಡ ಮಾತಾಡ್ತಾನಲ್ಲ? ವೆಲ್ಕಮ್ ಮಿಸ್ಟರ್ ಸಮರ್ ಸಿಂಗ್. ಸರ್, ಪ್ಲೀಸ್ ಟೇಕ್ ಎ ಸೀಟ್. ಥ್ಯಾಂಕ್ ಯು ಸರ್. ನಾನು ಕಾರ್ಯಾಚರಣೆ ಮುಂದುವರ್ಸಕ್ಕೆ ಮುಂಚೆ ಯು ಮಸ್ಟ್ ಗಿವ್ ಮಿ ಫುಲ್ ಪವರ್ ಸರ್. ಯಾರು ನನ್ನ ಕೆಲಸಕ್ಕೆ ಅಡ್ಡಿ ಬರಬಾರ್ದು. ಅಗರ್ ಮುझे किसी पर भी डाउट आया then I can arrest him anytime anywhere sir. You have full powers. Nobody will interfere in your operations. Carry on. ಸರ್, ಈ ಕೇಸಿನ ಬಗ್ಗೆ ನಾವು ಬಹಳ ದಿವಸದಿಂದ ಇನ್ವೆಸ್ಟಿಗೇಷನ್ ಮಾಡಾಕತ್ತೀವಿ. ಆದ್ರೆ ಏನ್ ಮಾಡೋದು, ನಮ್ಮ ಪೊಲೀಸ್ ಪವರ್ಗಿಂತ VSS ನೆಟ್ವರ್ಕ್ ಜಾಸ್ತಿ ಐತಿ. ನೆಟ್ವರ್ಕ್ ಅಲ್ಲ, ಟೀಮ್ ವರ್ಕ್. ಐ ವಾಂಟ್ ಯು ಟು ಪುಟ್ ದ ಪೋಸ್ಟರ್ಸ್ ಆಲ್ ಓವರ್ ಕರ್ನಾಟಕ ಸ್ಟೇಟ್. ಇವರ ಬಗ್ಗೆ ಚಿಕ್ಕ ಕ್ಲೂ ಕೊಟ್ರೇನು 20 ಲಕ್ಷ ಬಹುಮಾನ ಟಿವಿಯಲ್ಲಿ ಪೇಪರಲ್ಲಿ ಅನೌನ್ಸ್ ಮಾಡಿ. ಐ ನೋ ಕರ್ನಾಟಕ ಪೊಲೀಸ್ ಫೋರ್ಸ್ ಇಸ್ ವೆರಿ ಎಫಿಷಿಯಂಟ್. ಸೊ ಆಫೀಸರ್ಸ್, ಡೂ ವೆಲ್. VSS ನಾಯಕನ ಹಿಡ್ಕೊಡ್ತೀರಾ? ಹಿಡ್ಕೊಡಲ್ಲ. ಯಾಕೆ ಹಿಡ್ಕೊಡಲ್ಲ? ದೇಶಕ್ಕೆಲ್ಲ ಒಳ್ಳೇದ್ ಮಾಡವ್ರೆ ಯಾಕೆ ಹಿಡ್ಕೊಡ್ಬೇಕು? VSS ನ ಹಿಡ್ಕೊಡ್ತೀರಾ? ಹಿಡ್ಕೊಡಲ್ಲ. VSS ಅವ್ರನ್ನ ಹಿಡ್ಕೊಡ್ತೀರಾ? ಹಿಡ್ಕೊಡಲ್ಲ. ಯಾಕೆ ಹಿಡ್ಕೊಡ್ಬೇಕು? ಅವ್ರು ನಮ್ಗೆ ಒಳ್ಳೇದ್ ಮಾಡ್ತಿದ್ದಾರೆ. ಈ ಕರ್ನಾಟಕದ ಜನ ಎಲ್ಲ ಸೆಂಟಿಮೆಂಟಲ್ ಫೂಲ್ಸ್. आप लोगों को क्रिमिनल्स को हीरो बनाने की आदत पड़ गई है. ಯು ಆರ್ ಕರೆಕ್ಟ್ ಸರ್. ನೀವು ಹೇಳೋದು ಖರೆ ಐತ್ ನೋಡ್ರಿ. ಅದು ಸರ್, ಈ ಕೇಸ್ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ಡಿಸ್ಕಸ್ ಮಾಡ್ಬೇಕು ಸರ್. ಯೋ, ನೀನ್ ಯಾಕೆ ಇಲ್ಲಿಗೆ ಬಂದೆ? ನಿನ್ಗೇನ್ ಕೆಲಸ ಇಲ್ಲಿ? ಹೋಗ್ ಸಾಹೇಬ್ರಿಗೆ ಸಮೋಸಾನು ಲಸ್ಸಿ ತಗೊಂಬ. ಹೋಗ್. ಸುಮ್ಮನೆ ನೀವು ಹೇಳೋದೆಲ್ಲ ಕುಡಿಯಕ್ಕೆ ನಾನೇನ್ ಚಂದ ಪಣ್ಣದ ಗೊಂಬೆ ಅಲ್ಲ, ಸರ್ಕಾರಿ ನೌಕರ ನಾನು. ಚಕ್ಲಿ
20 ತಿನ್ಕೊಂಡು ಶುಗರ್ಲೆಸ್ ಕಾಫಿ ಕುಡ್ಕೊಂಡು ಹರಟೆ ಹೊಡಿಯಕ್ಕಲ್ಲ ಸರ್ಕಾರ ನಿಮ್ಗೆಲ್ಲ ಸಂಬಳ ಕೊಡ್ತಾ ಇರೋದು ಸರ್. ಇದು ಕಾನ್ಫರೆನ್ಸ್ ಹಾಲ್ ಅಲ್ಲ ಸರ್, ಕ್ಯಾಂಟೀನ್ ಆಗೋಗ್ಬಿಟ್ಟಿದೆ. ಇವ್ರಿಗಂತೂ ವಿದ್ಯಾರ್ಥಿ ಭವನಿಂದಾನೇ ದೋಸೆ ಬೇಕು, ಅವ್ರಿಗೆ ಹನುಮಂತು ಹೋಟೆಲ್ ಬಿರಿಯಾನಿನೇ ಬೇಕು, ಅವರಂತೂ ಅಯ್ಯಂಗಾರ್ ಬೇಕ್ರಿ ಫ್ಯಾನು, ಅವ್ರಿಗೆ ಕಲಾಸಿ ಪಾಳ್ಯವನ್ನೇ ಗಲೀಜ ಬರಬೇಕು. ಬರೀ ತಿನ್ನೋದು ಒಬ್ಬನು ಕೆಲಸ ಮಾಡೋದಿಲ್ಲ ಸರ್. ವಾಟ್ಲಾಗಳು ಎಲ್ರು ಸಿನ್ಸಿಯರ್ ಜಾಬ್ ಮಾಡಕ್ ಬಂದು ನನ್ ಮೇಲೂ ಜಬರ್ದಸ್ತ್ ಮಾಡ್ತಾರೆ ಸರ್ ಇವರೆಲ್ಲ. ಏನ್ ಕೊಡಿ ನೀವು? ಸುಮ್ಮನೆ ನೀವು. ಅವ್ರ ಹೆಸರೇ ಮೂರ್ತಿ ಅಂತ ನೋಡಿ ಸರ್. ಅವನ ಮದುವೆ ಕೂಡ ಆಗಿಲ್ಲ, ಅವ್ನ ಸೈಜ್ ನೋಡಿ. ತಿಂದು ಹೊಟ್ಟೆ ಬೆಳೆಸಿದ್ದಾರೆ ಹೊತ್ತು ಬುದ್ಧಿ ಬೆಳೆಸಕ್ ಹೋಗೇ ಇಲ್ಲ. ನನ್ ಕರ್ಮ ಸರ್, ಎಷ್ಟೊಂದ್ ದಿನ ರಜಾ ಹಾಕಿ ಲೀವ್ ವಿತೌಟ್ ಪೇ ಮೇಲೆ ಹೋಗಿ ಈ ಕೇಸ್ ಬೇಕಾದ ಎಲ್ಲಾ ಡೀಟೇಲ್ಸ್ ತಂದೆ ಸರ್. ಎಲ್ಲಾ ಪ್ರೂಫ್ ಇವ್ರ ಕಣ್ಮುಂದೆ ಇಟ್ಟು ಎಲ್ಲ ನೀವೇ ಇಟ್ಕೊಳ್ಳಿ, ನನಗೊಂದು ಸಣ್ಣ ಪ್ರಮೋಷನ್ ಮಾತ್ರ ಕೊಡಿ ಅಂದೆ ಸರ್. ನಾನ್ ತರೋ ಸಮೋಸನ ತಿನ್ನೋದಲ್ಲಿದ್ರೆ ಹೊರತು ನಾನ್ ತಂದ್ ಸಾಕ್ಷಿ ನಾನು ನೋಡ್ಲೇ ಇಲ್ಲ ಸರ್. ಒಬ್ಬ ಡ್ರೈವರ್ ಅಂತ ನನ್ನ ಕೀಳ ನೋಡಿ ಹೊರಗೆ ಹಾಕ್ಬಿಟ್ರು ಸರ್. ಇಂಥ ವೇಸ್ಟ್ ಬಾಡಿಗಳ ಜೊತೆ ಸಮಯ ವ್ಯರ್ಥ ಮಾಡೋ ಬದಲು ನನ್ನಂತ ಸಿನ್ಸಿಯರ್ ವರ್ಕರ್ಗೆ ದಯವಿಟ್ಟು ಪ್ರೋತ್ಸಾಹ ಕೊಡಿ ಸರ್. ಇದನ್ನ ನೋಡಿ ಸರ್. Tell me. ಥ್ಯಾಂಕ್ ಯು ಸರ್. ಸರ್, ಈ ಲಿಸ್ಟ್ ನೋಡಿ. ಇಲ್ಲಿ ನೋಡಿ ಸರ್, ನೀವು ಅನ್ಕೊಂಡ್ರಾಗೆ ಇದು ಟೆರರಿಸ್ಟ್ ನೆಟ್ವರ್ಕ್ ಅಲ್ಲ ಸರ್, ಸ್ಟೂಡೆಂಟ್ ನೆಟ್ವರ್ಕ್. ತಾಲೂಕ್ ಬೈ ತಾಲೂಕ್ ಲಿಸ್ಟ್ ಇದೆ ಸರ್. ಇದು ಮಂಡ್ಯ ಡಿಸ್ಟ್ರಿಕ್ಟು, ಇದು ಧಾರವಾಡ ಡಿಸ್ಟ್ರಿಕ್ಟ್, ಎಲ್ಲ ಇದೆ ಸರ್. ಕೇಸ್ನ 90% ಕೆಲಸನ ನೀನು ಮುಗಿಸಿದೀಯಾ? ಥ್ಯಾಂಕ್ಸ್ ಸರ್. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ವಾಟ್ಸ್ ಯುವರ್ ನೇಮ್? ರಮೇಶ್. ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಸರ್. ಸರ್, ಒಂದೇ ದಿನ ರಜಾ ಕೊಡಿ ಸರ್. RC ಕಾಲೇಜ್ ಹೋಗ್ಬಿಟ್ಟು ಸಾಲಿಡ್ ಪ್ರೂಫ್ ಜೊತೆ ಬರ್ತೀನಿ ಸರ್. ಲೀವ್ ಯಾಕೆ? ಡ್ಯೂಟಿ ಮೇಲೆ ಹೋಗೋಣ. ನಾನಿನ್ನ ಜೀಪ್ ಡ್ರೈವ್ ಮಾಡ್ತೇನೆ ಸರ್. ಯು ಹ್ಯಾವ್ ಎನಿ ಅಬ್ಜೆಕ್ಷನ್ಸ್? ಥ್ಯಾಂಕ್ ಯು ಸರ್. ಲೆಟ್ಸ್ ಗೋ. ಥ್ಯಾಂಕ್ ಯು ಸರ್. ಒಂದು ಮುಖ್ಯವಾದ ವಿಚಾರಣೆ ಮಾಡಬೇಕು. ದಾರಿ ಬಿಡಿ ಪ್ಲೀಸ್. ಲೆಟ್ ಅಸ್ ಇನ್. ಯಾಕೆ? ಈ ದೇಶದಲ್ಲಿ ನಡೀತಾ ಇರೋ ಭ್ರಷ್ಟಾಚಾರದ ವಿರುದ್ಧ ಯಾರಿಗೂ ಗೊತ್ತಿಲ್ಲದೆ ಹೋರಾಡ್ತಾ ಇರೋ ವ್ಯಕ್ತಿ ಹಿಡಿಯಕ ಯಾರೋ ಎಲ್ಲಿಂದಲೂ ನಮ್ಗೆ ಸಹಾಯ ಮಾಡ್ತಿದ್ದಾರೆ ಅಂತ ಖುಷಿ ಪಡ್ಬೇಕು. ಅವ್ರು ನಮ್ ಕಾಲೇಜ್ ಅವ್ರೇನ್ ಗೊತ್ತಾದಾಗ ಗೌರವ ಹೆಮ್ಮೆ ಜಾಸ್ತಿ ಆಯ್ತು. ಈ ಸ್ಟೂಡೆಂಟ್ ಸೈನ್ಯನ ದಾಟಿ ತಾಕತ್ತಿದ್ರೆ ಒಳಗೋಗಿ ನೋಡೋಣ. ಪ್ಲೀಸ್ ಲಿಸನ್ ಟು ಮೈ. ಕಿಡ್ನಾಪ್ ಆದ 2 ದಿನಕ್ಕೆ ಒಬ್ಬನ ಕೊಲೆ ಆಗುತ್ತೆ. ನಾವು ಸ್ವಲ್ಪ ಲೇಟ್ ಮಾಡಿದ್ರು ಅವನು ಜೀವಂತವಾಗಿ ಇರೋದಿಲ್ಲ. ಪ್ಲೀಸ್ ಕೋಆಪರೇಟ್. ಯಾರು ಕೊಲೆ ಮಾಡ್ತಿದ್ದಾರೆ? ಜನರಲ್ಲಿ ಭಯ ಹುಟ್ಟಿಸಿ ಸರ್ಕಾರಕ್ಕೆ ವಂಚನೆ ಮಾಡ್ತಿರೋರು ನಿಮ್ ಪ್ರಕಾರ ಗಣ್ಣಿಲ್ಲ. ಅವ್ರು ಥರ್ಡ್ ರೇಟ್ ರೌಡಿಗಳು. ಆಕ್ಚುಲಿ ನೋಡಿದ್ರೆ ನೀವೇ ಅವನ್ನ ಕೊಲೆ ಮಾಡ್ಬೇಕಾಗಿತ್ತು. ಯಾರೋ ಒಬ್ಬ ವ್ಯಕ್ತಿ ಒಳ್ಳೇದು ಮಾಡ್ತಿದ್ದಾನೆ, ಅದನ್ನ ಮಾಡೋದಕ್ಕೆ ಬಿಡಿ ಸರ್. ಕೊಲೆಗಾರರಿಗೆ ದರೋಡೆಕೋರರಿಗೆ ರಕ್ಷಣೆ ಕೊಡಿ. ಹೋಗಿ. ಈಗ ನಾನು ಒಳಗೆ ಹೋಗಬೇಕು. ಸಾಧ್ಯ ಇಲ್ಲ. ನಮ್ ಪ್ರಾಣ ಇರೋವರೆಗೂ ನಿಮ್ಮನ್ನ ಒಳಗೆ ಬರಕ್ ಬಿಡಲ್ಲ. ಹಲೋ ಕಂಟ್ರೋಲ್ ರೂಮ್. ಸರ್, ಏನ್ ಮಾಡ್ತಿದ್ದೀರಾ? ಸಿಟಿಯಲ್ಲಿರೋ ಎಲ್ಲ ಪೊಲೀಸ್ನ ಕರೆಸ್ತೇನೆ. ಇವ್ರ ಮೇಲೆ ಲಾಠಿ ಚಾರ್ಜ್ ಮಾಡಕ್ಕೆ ಹೇಳ್ತೀನಿ. ಐ ವಿಲ್ ಕಾಲ್ ಆಲ್ ದ ಪ್ಲಾಟೂನ್ಸ್ ಹಿಯರ್. ಸರ್ ಬೇಡ ಸರ್, ಪ್ಲೀಸ್ ಬೇಡ. ನಮ್ಮ ಕಡೆಯಿಂದ ತಪ್ಪು ಹೆಜ್ಜೆ ಆಗುತ್ತೆ. ಬಾಯ್ ಸರ್, ದೊಡ್ಡ ಗಲಾಟೆ ಆಗುತ್ತೆ. ರೂಲಿಂಗ್ ಪಾರ್ಟಿಯಾ? ರೂಲಿಂಗ್ ಪಾರ್ಟಿ ಆಗಿದ್ರೆ ಬರೀ ರೂಲಿಂಗ್ ಪಾರ್ಟಿ ಅವ್ರು ಮಾತ್ರ ಬಂದು ಗಲಾಟೆ ಮಾಡ್ತಾರೆ. ಆಪೋಸಿಷನ್ ಪಾರ್ಟಿಯಾ? ಅಪೋಸಿಷನ್ ಆಗಿದ್ರೆ ಬರೀ ಅಪೋಸಿಷನ್ ಅವ್ರು ಮಾತ್ರ ಬಂದು ಗಲಾಟೆ ಮಾಡ್ತಾರೆ. ಇವ್ರು ಸ್ಟೂಡೆಂಟ್ ಸರ್. ಒಬ್ಬ ಸ್ಟೂಡೆಂಟ್ ಮೇಲೆ ಕೈ ಮಾಡಿದ್ರೆ ಇಡೀ ರಾಜ್ಯದ ಎಲ್ಲಾ ಸ್ಟೂಡೆಂಟ್ಸು ದಂಗೆ ಹೇಳ್ತಾರೆ. ಕರ್ನಾಟಕದಲ್ಲಿ ಅತಿ ದೊಡ್ಡ ಫೋರ್ಸ್ ಸ್ಟೂಡೆಂಟ್ ಫೋರ್ಸ್ ಸರ್. ಸರ್, ಯೋಚನೆ ಮಾಡಿ ಸರ್, ಇವ್ರ ಹಿಂದೆ ದೊಡ್ಡ ಗ್ಯಾಂಗೇ ಇದೆ. ನಿಮ್ಮ ಸ್ಟೇಟ್ ಅಲ್ಲಿ ಯಾರ ಹಿಂದೆ ಗ್ಯಾಂಗ್ ಇಲ್ಲ. ಸೆಂಟಿಮೆಂಟಲ್ ಫೂಲ್ಸ್. ಕಂಟ್ರೋಲ್ ಕಾಲಿಂಗ್ STF ಚೀಫ್ ಕಮ್ ಇನ್. ಎಸ್, ಸಬರ್ ಸಿಂಗ್ ಹಿಯರ್. ಸೈಡ್ ಪ್ಲೀಸ್. ಹೋಗಿ ಇವನಿಗೆ ಸಲ್ಯೂಟ್ ಮಾಡಿದ್ವಲ್ಲ ನಾವು. ಯಾರೋ ಆಫೀಸರ್ ಅನ್ಕೊಂಬಿಟ್ಟೆ. ಛೇ, ಏಯ್, ಏನ್ ನಗ್ತಾ ಇದೀಯಾ? ಸರ್, ತುಂಬಾ ಸಂತೋಷ ಆಗ್ತಿದೆ ಸರ್. ನಾವು ಗೆಲ್ತೀವಿ ಸರ್, ಗೆಲ್ತೀವಿ ಸರ್. ಹೇಗೆ? ಸರ್, 3ನೇ ದಿನ ಈ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. 2ನೇ ದಿನನೇ ಮಾಡಿದಾರೆ ಅಂದ್ರೆ ಏನರ್ಥ ಸರ್? ನಾವು ಅವ್ರ ಹಿಂದೆ ಇದೀವಿ ಅಂತ ಅವ್ರಿಗೆ ಗೊತ್ತಾಗಿದೆ ಸರ್. ಹೇಳಿದ ದಿನಾನೇ ಆ ಕೆಲಸನ ಮಾಡಿದ್ರೆ ನಾವು ಅವ್ರನ್ನ ಹಿಡ್ತೀವಿ ಅಂತ ಹೆದರಿದ್ದಾರೆ ಸರ್. ಅದಕ್ಕೆ ಅಡ್ವಾನ್ಸ್ ಆಗಿ ಮಾಡಿದ್ದಾರೆ. ಸೊ ನಾವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೀವಿ ಸರ್. ಸ್ವಲ್ಪ ಫಾಸ್ಟ್ ಹೋಗ್ಬೇಕಷ್ಟೇ. ಅಂದ್ರೆ ಕಾಲೇಜ್ಗೆ ಮತ್ತೆ ಹೋಗ್ಬೇಕೆ? ಬೇಕಾಗಿಲ್ಲ ಸರ್. ಸ್ಟ್ರೈಟ್ ಆಗಿ ಯೂನಿವರ್ಸಿಟಿಗೆ ಹೋಗ್ತೀರಾ. ಅಲ್ಲಿ RC ಕಾಲೇಜ್ನ ಪಾಸ್ ಆದ ಸ್ಟೂಡೆಂಟ್ಸ್ ಯಾರು ಅಂತ ಹುಡುಕ್ತೀರಾ. ಅದರಲ್ಲಿ ಸರ್ಕಾರಿ ಆಫೀಸಲ್ಲಿ ಯಾರು ಕೆಲಸ ಮಾಡ್ತಾರೋ ಲಿಸ್ಟ್ ಮಾಡ್ತೀರಾ. ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ತೀರಾ. 10 ಜನನು ಟಾರ್ಚರ್ ಮಾಡ್ತೀರಾ.
ಬಾಯಿ ಬಿಟ್ಟೇ ಬಿಡ್ತಾರೆ ಯಾರ ಕಿಂಗ್ ಪಿನ್ ಅಂತ ಮಾಡಿ. अच्छा समझ में नहीं आ रहा है कि चीफ मैं हूं या तुम हो. ಸಾರಿ ಸರ್. You have a great future, my son. ರಮೇಶ್ ಸರ್, BSS ಅಲ್ಲಿ ಹೆಂಗಸರು ಇದ್ದಾರಾ? ಎಸ್ ಸರ್. ಯಾರ ಬಾಯಲ್ಲಾದ್ರೂ ಹೆಸರು ಬಂತ? ದನಕ್ಕೆ ಬಡ್ದಾಗ ಬಡಿತಾ ಇದ್ರು ಒಬ್ನು ಅಮ್ಮ ಅಪ್ಪ ಅಂತಾನು ಬಾಯ್ ಬಿಡ್ತಾ ಇಲ್ಲ ಸರ್. ಸರ್ ಬಳ್ಳಾರಿ ಜೈಲಿಂದ ನಿಮ್ಗೆ ಫೋನ್ ಬಂದಿದೆ. ಹಲೋ, ಬಳ್ಳಾರಿ, ಹೊಸಪೇಟೆ, ಕುಷ್ಟಗಿ, ಮುನ್ರಾಬಾದು, ಹಡಗಲಿ ಎಲ್ಲ ಸರ್ಕಾರಿ ಕಚೇರಿಲಿರೋ VSS ನವ್ರನ್ನೆಲ್ಲ ಕರ್ಕೊಂಡ್ಬಂದು ಬೆಂಡೆತ್ತಾ ಇದೀವಿ ಸರ್. ಅಲ್ಲಿ ಆದ್ರೂ ಅವನ ಹೆಸರು ಹೇಳಿದಾರ? ನಮ್ ಏಟ್ಗೆ ಎಂತ ಗೂಂಡ ಆದ್ರೂ ಬಾಯಿ ಬಿಚ್ಚಬೇಕು, ಆದ್ರೆ ಈ ನನ್ನ ಮಕ್ಕಳು ಎಷ್ಟೇ ಹೋದ್ರು ಬಾಯಿ ಬಿಡಂಗಿಲ್ಲ. ಏನಯ್ಯ ಇದು? ಅರೆ ತುಮಾರೆ कहने पर मैंने इन सब लोगों को पिटवाया इधर. ಒಬ್ಬರು ಬಾಯಿ ಬಿಡ್ತಾ ಇಲ್ಲ. ಒಬ್ಬನು ಬಾಯಿ ಬಿಡಲ್ಲ ಸರ್. ಹೊಡಿಬೇಕಂದ್ರೆ ಹೊಡಿಬೇಕು ಸರ್. ವಾಟ್? ನೋಡಕ್ ಕಷ್ಟ ಆಗುತ್ತೆ, ಆದ್ರೆ ನಮಗೆ ಬೇರೆ ದಾರಿ ಇಲ್ಲ ಸರ್. ಇಲ್ಲಿ ಇವ್ರಿಗೆ ಏಟ್ ಬಿದ್ರೆ ಅಲ್ಲಿ ಅವ್ರಿಗೆ ನೋವಾಗುತ್ತೆ. ಇಲ್ಲಿ ಇವ್ರು ನರಳಾಡಿದ್ರೆ ಅಲ್ಲಿ ಅವ್ರು ಒದ್ದಾಡ್ತಾರೆ. ಇಲ್ಲಿ ಇವ್ರು ಕಣ್ಣೀರು ಸೂಸಿದ್ರೆ ಅಲ್ಲಿ ಅವ್ರ ಹೃದಯನೇ ರಕ್ತ ಸುರಿಸುತ್ತೆ. ಸರ್, ಇವ್ರುಗಳ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲ ಹೊರಗಡೆ ಗೋಳಾಡ್ತಿದ್ದಾರೆ ಸರ್. ಅವ್ರ ಗೋಳಾಟ ನೋಡಕ್ಕಾಗ್ತಿಲ್ಲ ಸರ್. ಹೌದಾ? ಒಳಗೆ ಬಿಡಿ. ಈಗ ನೋಡು, ನಿಜ ಎಲ್ಲ ಹೇಗೆ ಹೊರಗೆ ಬರೆಸ್ತೀನಿ. ಇವರೆಲ್ಲ ಸೆಂಟಿಮೆಂಟಲ್ ಫೂಲ್ಸ್. ಮಗ ಎಲ್ಲಿದೆಯೋ? ಬರ್ಮಣ್ಣ, ಬುದ್ಧಿ ಬುದ್ಧಿ ಅಡ್ಬಿದೆ ಬುದ್ಧಿ. ನನ್ ಮಗ ಒಳಗಡೆ ಅವನೇ. ನಿಮ್ ಕೈ ಮುಗಿತೀನಿ, ನಿಮ್ಗೆ ಅಡ್ಬಿಡ್ತೀನಿ. ಅವನ್ ಬಿಟ್ಬಿಡಿ ಬುದ್ಧಿ. ನಿನ್ನ ಮಗನ ಮಾತ್ರ ಅಲ್ಲ, ಇಷ್ಟು ಜನರನ್ನ ಬಿಟ್ಬಿಡ್ತೀನಿ. ಇವರ ಲೀಡರ್ ಯಾರು ಅಂತ ಬಾಯ್ ಬಿಟ್ರೆ ಸಾಕು, ಮೈ ಸಬ್ಕು छोड़ दूंगा. ಆಯ್ತು. ಓಯ್, ಡೋರ್ ಓಪನ್ ಮಾಡು. ಬರ್ಮಾ, ಎಲ್ಲ ಅಂತ ಹುಡುಕ್ಲಪ್ಪ. ಬರ್ಮಾ, ಬರ್ಮಣ್ಣ. ಅಯ್ಯೋ, ಏನೋ ಇದು? ಬರ್ಮಣ್ಣ, ನೀವು ಹೋಗ್ತಾ ಇದೆಯಪ್ಪ, ನೀವು ಹೋಗ್ತಾ ಇದೆಯೇನೋ? ಬರ್ಮಾ, ನೋವಾಗ್ಲಿ, ಆ ನೋವನ್ನ ನೀನ್ ತಡ್ಕೋಬೇಕು. ಯಾವುದೇ ಕಾರಣಕ್ಕೂ ಆ ಪುಣ್ಯಾತ್ಮನ ಹೆಸರನ್ನ ಹೇಳ್ಬೇಡಪ್ಪ, ಹೇಳ್ಬೇಡ ಬರ್ಮಾ. ಪೊಲೀಸ್ನವ್ರು ಹೊಡ್ತಿರೋ ಗಾಯ ಸ್ವಲ್ಪ ದಿನ ಮಾತ್ರ ಇರುತ್ತೆ, ಆದ್ರೆ ಆ ಪುಣ್ಯಾತ್ಮನ ಹೆಸರೇನಾದ್ರೂ ಹೇಳಿದ್ರೆ ಅದ್ರ ಪಾಪ ಜನ್ಮ ಜನ್ಮಾಂತರವರೆಗೂ ಕಾಡುತ್ತೆ ಕಣೋ. ನಮ್ ಪಾಲಕ್ ದೇವರಾಗಿರೋ ಆ ಪುಣ್ಯಾತ್ಮನ ಹೆಸರು ಹೇಳ್ಬೇಡಪ್ಪ, ಹೇಳ್ಬೇಡ ಮಗ, ಹೇಳ್ಬೇಡ. ನಿನ್ಗೇನಾದ್ರೂ ಹುಚ್ಚ ಹಿಡ್ದಿದ್ಯಾ? ನಿನ್ ಮಗನ್ನ ನಾಯಿ ತರ ಹೊಡೆದಿದೀವಿ. ಅರೆ ಕೈಸಿ ಮಾ ಹೋ ತುಮ್? ತುಮಾರೆ ದಿಲ್ ಮೇ ಫೀಲಿಂಗ್ಸ್ ನಹೀ ಹೈ ಕ್ಯಾ? ನೀನು ಒಬ್ಳು ಹೆತ್ತ ತಾಯಿನ. ಇವರ ಲೀಡರ್ ಯಾರು ಅಂತ ಗೊತ್ತಾ ನಿನ್ಗೆ? ಅವ್ನು ವೈಟ್ ಆಗಿದ್ದಾನಾ, ಬ್ಲ್ಯಾಕ್ ಆಗಿದ್ದಾನಾ, ಹೈಟ್ ಆಗಿದ್ದಾನಾ, ಶಾರ್ಟ್ ಆಗಿದ್ದಾನಾ ಅಂತ ಏನಾದ್ರೂ ಗೊತ್ತಾ ನಿನ್ಗೆ? ನೀನು ನೋಡದೆ ಇರೋ ವ್ಯಕ್ತಿನ ಕಾಪಾಡೋದಕ್ಕಿಂತ ನಿನ್ನ ಕಣ್ಣು ಮುಂದೆ ಸಾಯ್ತಾ ಇರೋ ನಿನ್ನ ಮಗನ್ನ ಕಾಪಾಡಬೇಕು ಅಂತ ಅನ್ಸಲ್ವಾ ನಿನ್ಗೆ? ಅನ್ಸಲ್ಲಯ್ಯ, ಅನ್ಸಲ್ಲ.
ನೋಡಿದ್ಯಾ ಅಂತ ಕೇಳ್ತೀಯಲ್ಲ, ನೀನು ಆ ದೇವ್ರು ನೋಡಿದ್ಯಾ? ಎಲ್ಲೋ ಮರಿಯಾಗಿದ್ಕೊಂಡು ಭೂಮಿ ಮೇಲಿರೋ ಪ್ರತಿಯೊಂದು ಪ್ರಾಣಿ ಪಕ್ಷಿಗೆ ಮನುಷ್ಯರಿಗೆ ಹೊತ್ತತ್ತು ಊಟ ಹಾಕ್ತಾನಲ್ಲ, ಅದನ್ನ ನೀನು ನೋಡಿದ್ಯಾ? ಒಳ್ಳೆಯವ್ರಿಗೆ ಒಳ್ಳೇದನ್ನ ಮಾಡ್ತಾ ಕೆಟ್ಟವ್ರಿಗೆ ಶಿಕ್ಷೆ ಕೊಡ್ತಾನೆ ಅನ್ನೋ ನಂಬಿಕೆ, ಭಯ, ಭಕ್ತಿ ಇದೆಯಲ್ಲ, ಇದು ಹಾಗೆ. ನಮ್ಮ ದೇವರು ಹಾಗೆ. ಅವನು ನಮ್ಮ ದೇಹದಲ್ಲಿದ್ದಾನೆ, ನಮ್ಮ ಉಸಿರಲ್ಲಿ ಉಸಿರಾಗಿದ್ದಾನೆ. ಆ ಉಸಿರನ್ನ ನೀನು ನೋಡಿದ್ಯಾ? ನಮ್ಮ ಉಸಿರು ಹೋದ್ರೂ ಸರಿ, ಅವನ ಹೆಸರು ಮಾತ್ರ ಹೇಳಲ್ಲ. ಹಾ, ಏನಂದೆ ನೀನು? ಏನಂದೆ? ನಿನ್ ಕಣ್ಮುಂದೆ ನಿನ್ ಮಗ ಸತ್ರು ಪರವಾಗಿಲ್ವಾ ಅಂತ ಕೇಳ್ದೆಲ್ಲ. ಇವನ್ ಸತ್ರೆ ನಾನೊಬ್ಳು ಮಾತ್ರ ಅಳ್ತೀನಿ, ಆದ್ರೆ ಆ ನನ್ ದೇವ್ರಿಗೆ ಏನಾದ್ರೂ ಆದ್ರೆ ಇಡೀ ನಾಡಿಗೆ ನಾಡೆ ಅಳುತ್ತೆ. 9 ತಿಂಗಳು ಹೊತ್ತು ಹೆತ್ತು ಸಾಕಿದ ನನ್ ಮಗ ತನ್ನ ಕಣ್ಮುಂದೆನೆ ಸಾಯ್ತೀವಿ ಅಂದ್ರೆ ಯಾವ ತಾಯಿ ತಾನೇ ಅದಕ್ಕೆ ಒಪ್ಕೋತಾಳೆ? ಆದ್ರೆ ಇಲ್ಲಿ ನಿಂತಿರೋ ಎಲ್ಲಾ ತಾಯಂದ್ರು ಅದಕ್ಕೆ ಸಿದ್ಧವಾಗಿದ್ದಾರೆ. 58 ವರ್ಷಗಳಾದ್ಮೇಲೆ ನಮಗೊಬ್ಬ ನಿಜವಾದ ನಾಯಕ ಸಿಕ್ಕಿದ್ದಾನೆ. ಆ ದೇವರು ನಮಗೊಂದು ಬದುಕು ಕೊಟ್ಟ. ನೀವು ಮನುಷ್ಯರು, ನಿಮಗೂ ಬಹಳ ಹಕ್ಕಿದೆ ಅಂತ ತೋರಿಸ್ಕೊಟ್ಟ. ನಮ್ಮ ಹೊಟ್ಟೆಗೆ 3 ಹೊತ್ತು ಊಟ ಕೊಟ್ಟ. ನಾವು ತಿನ್ನೋ ಪ್ರತಿಯೊಂದು ತುತ್ತಿನಲ್ಲೂ ಆ ದೇವರ ಹೆಸರು ಹೇಳ್ಕೊತೀವಿ. ಏನಂದೆ ನೀನು? ಏನಂದೆ? ನನ್ ಮಗನ್ ಸಾಯಿಸ್ತೀನಿ ಅಂದೆಲ್ಲ, ಸಾಯಿಸು. ಇವನನ್ನ ಸಾಯಿಸ್ತೀಯಾ? ನನ್ ಮಗಳನ್ನ ಸಾಯಿಸ್ತೀಯಾ? ನನ್ನನ್ನು ಸಾಯಿಸ್ತೀಯಾ? ಯಾರು ಬೇಕಾದ್ರೂ ಸಾಯಿಸು. ಆದ್ರೆ ಅವನ ಹೆಸರು ಮಾತ್ರ ಹೇಳಲ್ಲ. ಹೌದು, ನಮ್ ಪ್ರಾಣ ಇರೋವರೆಗೂ ಹೇಳಲ್ಲ, ನಮ್ಮ ಉಸಿರಿರೋವರೆಗೂ ಹೇಳಲ್ಲ. ಸಾಯಿಸು ಹೋಗು, ಸಾಯಿಸ್ತಾನಂತೆ. ಏನ್ ಮಾಡ್ಕೋತೀಯ ಮಾಡ್ಕೋ ಹೋಗು. ಒಬ್ಬ ಮನುಷ್ಯನ ಇಷ್ಟು ಆರಾಧಿಸ್ತಾರ? ನಮ್ಮ ಕನ್ನಡದ ಜನನ ಸೆಂಟಿಮೆಂಟಲ್ ಫೂಲ್ಸ್ ಅಂದ್ರಲ್ಲ ಸರ್ ನೀವು? ನಾವು ಸೆಂಟಿಮೆಂಟಲ್ಲೇ, ಆದರೆ ಫೂಲ್ಸ್ ಅಲ್ಲ ಸರ್. ನಮ್ಮ ಜನ ಯಾರ ಮೇಲೂ ಅಷ್ಟು ಬೇಗ ಪ್ರೀತಿ ಇಡೋದಿಲ್ಲ. ಆದ್ರೆ ಒಂದ್ಸಲ ಪ್ರೀತಿ ಇಟ್ಬಿಟ್ರೆ ಜೀವನ ಪೂರ್ತಿ ಅವ್ರನ್ನ ಆರಾಧಿಸ್ತಾರೆ. ಆ ಪ್ರೀತಿನ ದುರುಪಯೋಗ ಪಡಿಸ್ಕೊಂಡು ಜನರನ್ನು ಏಮಾರಿಸೋ ನಾಯಕರಿದ್ದಾರೆ ಹೊರತು ನಾಯಕರನ್ನು ಏಮಾರಿಸೋ ಜನ ನಮ್ಮಲ್ಲಿ ಯಾವತ್ತೂ ಇದ್ದಿಲ್ಲ ಸರ್. ಈ ಮಣ್ಣಲ್ಲಿ ಹುಟ್ಟಿರೋ ಒಬ್ಬ ಕನ್ನಡಿಗನಿಗೂ ನಂಬಿಕೆ ದ್ರೋಹ ಅಂದ್ರೆ ಏನು ಅಂತ ಗೊತ್ತೇ ಇಲ್ಲ ಸರ್. ನಾವೇನ್ ಮಾಡಿದ್ರು ಸರಿ, ಇವ್ರ ದೇಹದಿಂದ ಉಸಿರನ್ನು ತೆಗಿಬೋದೇ ಹೊರತು ಇವ್ರ ಗಂಟ್ಲಿಂದ ಸತ್ಯ ಅಂತ ತೆಗೆಯಕ್ಕಾಗೋದಿಲ್ಲ ಸರ್. ये महान आदमी कौन हो सकता है? एक बार मैं जरूर मिलना चाहूंगा. ನಾನು ಅವ್ರನ್ನ ನೋಡ್ಲೇಬೇಕು. ಹಲೋ, हाँ जी, समर सिंह स्पीकिंग. ವಾಯ್ಸ್ ರೆಕಾರ್ಡ್ ಮಾಡು. ಬೇಗ ರೆಕಾರ್ಡ್ ಮಾಡು. ವಾಯ್ಸ್ ರೆಕಾರ್ಡ್ ಮಾಡೋದು, ನಂಬರ್ ಟ್ರೇಸ್ ಮಾಡೋ ಅವಶ್ಯಕತೆ ಇಲ್ಲ. ನಾನೇ ಸರೆಂಡರ್ ಆಗ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಅದಕ್ಕೆ ಮುಂಚೆ 2 ಕಂಡೀಷನ್ಗಳಿದೆ, ಅದನ್ನು ನೀವು ಪಾಲಿಸಬೇಕು. ಹೇಳಿ ಸರ್. ನೀವೀಗ ಬಂಧಿಸಿ ಚಿತ್ರಹಿಂಸೆ ಕೊಡ್ತಾ ಇರೋ ನನ್ನ ಎಲ್ಲ ಓಲ್ಡ್ ಸ್ಟೂಡೆಂಟ್ಗಳನ್ನು ಯಾವ ನಿಬಂಧನೆ ಇಲ್ಲದೆ ಇಮಿಡಿಯೇಟ್ಲಿ ರಿಲೀಸ್ ಮಾಡಬೇಕು. ಅವ್ರಗಳಿಗೆ ಮತ್ತೆ ಕೆಲಸ ವಾಪಸ್ ಕೊಡಬೇಕು. ಅವ್ರ ಮೇಲೆ ಯಾವ ಚಾರ್ಜಸ್ಸು ಇರಬಾರ್ದು. ಓಕೆ ಸರ್. ನನಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ನಮಗೀಗ ಬೇಕಾಗಿರೋದು ನೀವೊಬ್ಬರೇ ಸರ್. ಪ್ಲೀಸ್ ಟ್ರಸ್ಟ್ ಮೀ. ನೀವು ಸರೆಂಡರ್ ಆಗೋದು ಎಲ್ಲಿ, ಯಾವಾಗ? ಟೈಮ್ ಹೇಳಿ ಸರ್. ಸರ್ 1 ಮಿನಿಟ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. हेलो, मैंने तुमसे कहा था ना सॉरी सर. रिसीवर ಕೆಳಗಿಟ್ಟಿರೋಕೆ. ಸರಿ ಸರ್. ಸರಿ, ಫೋನ್ ಯಾರು ನೋಡು. ಹಲೋ, ನಾನು ಹೋಮ್ ಮಿನಿಸ್ಟರ್ ಮಾತಾಡ್ತಾ ಇರೋದು. ಫೋನ್ STF ಚೀಫ್ ಸಮರ್ ಸಿಂಗ್ ಅವ್ರು ಕೊಡಿ. ಸರ್ ಹೋಮ್ ಮಿನಿಸ್ಟರ್ ಮಾತಾಡ್ಬೇಕಂತೆ. ಏನ್ ವಿಷಯ ಅಂತ ಕೇಳು.
ಸರ್ ಏನು ವಿಷಯ ಅಂತ ಕೇಳ್ತಿದ್ದಾರೆ. ನಾಳೆ VSS ಲೀಡರ್ ಎಲ್ಲಿ ಸರೆಂಡರ್ ಆಗ್ತಾರೆ ಕೇಳ್ರಿ. ಸರ್ ಅವ್ರು ನಾಳೆ ಎಲ್ಲಿ ಸರೆಂಡರ್ ಆಗ್ತಾರೆ ಅಂತ ಕೇಳ್ತಿದ್ದಾರೆ. ಕೇಳೋದಿಲ್ಲ ಅಂತ ಫೋನ್ ಕೆಳಗಿಡು. ಸಾರಿ ಸರ್, ಹೇಳಕ್ಕಾಗಲ್ವಂತೆ. ಸರ್ ಏನ್ ಸರ್ ಹೋಮ್ ಮಿನಿಸ್ಟರ್ಗೆ ಇನ್ಫಾರ್ಮ್ ಮಾಡೋದು ಬೇಡವಾ? ನಾ ರಮೇಶ್, ಅಂಟಿಲ್ ಹಿ ಸರೆಂಡರ್ಸ್ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡೋವರೆಗೂ ನಮ್ಮ ಡ್ಯೂಟಿ ಇರುತ್ತೆ. ಅವರ ಫೇಸನ್ನ ಯಾರೂ ನೋಡಿಲ್ಲ. तो इसका मतलब ये हुआ उन्हें देखने के लिए बहुत बड़ा क्राउड वहां जमा हो सकता है. ಗೊತ್ತಾದ್ರಂತೂ ತುಂಬಾ ಜನ ಸೇರ್ಬಿಡ್ತಾರೆ. And that means ಜನ ಪೊಲೀಸ್ ಮೇಲೆ ರೊಚ್ಚಿ ಹೇಳ್ಬೋದು. absolutely that means severe law and order problem for us. ಹೌದು ಸರ್. ಅದಕ್ಕೆ ಪ್ಲೇಸ್ ಅಂಡ್ ಟೈಮ್ ಸೀಕ್ರೆಟ್ ಆಗಿ ಇಡ್ತೀನಿ. ಸಾಯುತ್ತಿದೆ, ಧರ್ಮ ಬೀಳುತ್ತಿದೆ, ಇದನ್ನೊಳಿಸೋನು ನೀನಲ್ಲವಾ, ನಮ್ಮ ಕಾಯೋನು ನೀನಲ್ಲವಾ. ನಿಮ್ಮನ್ನು ನೋಡೋದಕ್ಕೆ ಸಿಎಂ ಬರ್ತಿದ್ದಾರೆ ಸರ್. ಓಕೆ ಸರ್. ನಮಸ್ಕಾರ. ಎಲ್ಲಾದರೂ ಹೇಗಾದರೂ ಯಾವ ದೇಶದವರಾದರೂ ಆಸ್ತಿಗಿಂತ ಆಪ್ತರನ್ನು ಸಂಪಾದನೆ ಮಾಡೋನೇ ದೊಡ್ಡವನು. ಅದನ್ನು ನೀವು ಸಂಪಾದನೆ ಮಾಡಿದ್ದೀರಿ ಮಿಸ್ಟರ್ ಜಯಸಿಂಹ. ಅಂಥ ದೊಡ್ಡ ವ್ಯಕ್ತಿನ ಇಂಥ ಪರಿಸ್ಥಿತಿಯಲ್ಲಿ ಮೀಟ್ ಮಾಡೋದಕ್ಕೆ ದುಃಖ ಆಗುತ್ತೆ. ನಾನು 20ನೇ ವಯಸ್ಸಿಗೆ ರಾಜಕೀಯ ಸೇರಿದೆ. 60ಕ್ಕೆ ಪದವಿ ಬಂತು. ಈಗ ಸಮಯ ಎಲ್ಲ ಪದವಿ ಉಳಿಸ್ಕೊಳ್ಳೋದ್ರಲ್ಲೇ ಹೋಗ್ತಿದೆ. ಆದರೆ ನೀವು ಯಾರು ಮಾಡದೇ ಇದ್ದ ಕೆಲಸವನ್ನು ಮಾಡಿದ್ದೀರಾ ಜಯಸಿಂಹ. ಇವತ್ತಿನ ದಿನ ರೈತರಿಗೆ ನೀರು, ಜನರಿಗೆ ರೇಷನ್ನು ಸರಿಯಾದ ಟೈಮಿಗೆ ಸಿಗ್ತಾ ಇದ್ರೆ ಅದಕ್ಕೆ ಕಾರಣ ನಿಮ್ಮ ವಿಷ್ಣು ಸೇನಾ, ನಾವಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನ ವೇದನೆಗಿಂತ ಒಬ್ಬ ಮೇಧಾವಿಯ ಮೌನ ದೇಶಕ್ಕೆ ಎಷ್ಟು ಆಘಾತಕರ ಅನ್ನೋದನ್ನು ನೀವು ತೋರಿಸಿದ್ದೀರಾ. ನಿಮ್ಮಂಥ ಸಮಾಜ ಸೇವೆ ಮಾಡುವವನಿಗೆ ನೇಣು ಹಾಕ್ತಾರೆ ಅನ್ನೋದನ್ನು ಕೇಳಿಸಿಕೊಂಡು ಜನ ದುಃಖದಲ್ಲಿದ್ದಾರೆ. ಆ ದುಃಖದಲ್ಲಿ ನಾನೂ ಇದ್ದೇನೆ. ನ್ಯಾಯ ಅಂತ ಬಾಯಿ ತೆಗೆಯೋರ್ಗೆ ಈ ದೇಶದಲ್ಲಿ ಸಿಗುವ ಸನ್ಮಾನ ಇದೆ ಅಲ್ವಾ ಸರ್? ಯು ಆರ್ ರೈಟ್. ಆದರೆ ನಿಮ್ಮಂಥವರನ್ನು ಕಳ್ಕೊಳ್ಳೋಕ್ಕಾಗೋದಿಲ್ಲ ಜಯಸಿಂಹ. ಒಂದು ವೇಳೆ ನಿಮಗೆ ಗಲ್ಲು ಶಿಕ್ಷೆ ಆದರೆ ರಾಷ್ಟ್ರಪತಿಯವರಿಂದ ಕ್ಷಮಾಪಣೆ ಸಿಗೋ ಹಾಗೆ ಮಾಡ್ತೀನಿ. ಕನ್ನಡದಲ್ಲಿ ನನಗೆ ಹೇಳಿಸ್ತಿರೋ ಒಂದೇ ಒಂದು ಪದ ಅಂದರೆ ಕ್ಷಮೆ ಸರ್. ನನಗೆ ಯಾರ ಕ್ಷಮಾಪಣೆನೂ ಬೇಕಾಗಿಲ್ಲ. ನಾ ತಪ್ಪು ಮಾಡಿದ್ದೀನಿ ಅಂತ ಕೋರ್ಟ್ ನಿರ್ಧರಿಸಿದ್ರೆ ಅವ್ರು ಯಾವ ಶಿಕ್ಷೆ ಕೊಟ್ಟರು ನಾ ಸಂತೋಷವಾಗಿ ಅನುಭವಿಸೋಕೆ ಸಿದ್ಧವಾಗಿದ್ದೀನಿ ಸರ್. ನೀವು ಮಾಡಿದ್ದು ತಪ್ಪು ಅಂತ ಪ್ರಾಸಿಕ್ಯೂಷನ್ ವಾದ ಮಾಡಿದರೆ? ನಾನು ತಪ್ಪು ಮಾಡಿದರೆ ನೀವು ನನ್ನ ನೋಡೋಕ್ಕೆ ಇಷ್ಟು ದೂರ ಬರ್ತಾ ಇರಲಿಲ್ಲ ಸರ್. ನಾ ತಪ್ಪೇ ಮಾಡಿದರೆ ನೀವು ಹೇಳಿದ್ರಲ್ಲ ಜನಗಳು, ಅವ್ರು ಯಾರು ನನಗೋಸ್ಕರ ಸಂಕಟ ಪಡ್ತಾ ಇರಲಿಲ್ಲ ಸರ್. ಅದು ತಪ್ಪು ಅಂತ ನನಗನ್ಸಿದ್ರೆ ನಾನು ಅದನ್ನು ಮಾಡ್ತಾನೇ ಇರಲಿಲ್ಲ ಸರ್. ಒಬ್ಬ ಮಹಾನ್ ವ್ಯಕ್ತಿ ಸತ್ತಾಗ ಅವನ ತಾಯಿ ಅಂತಾಳೆ ಒಳ್ಳೆ ಮಗ ಅಂತ, ಅವನ ಮಕ್ಕಳು ಅಂತಾರೆ ಒಳ್ಳೆ ತಂದೆ ಅಂತ, ಅವನ ಹೆಂಡತಿ ಅಂತಾಳೆ ಒಳ್ಳೆ ಗಂಡ ಅಂತ, ಅವನು ಒಡ ಹುಟ್ಟಿದವರಂತಾರೆ ಒಳ್ಳೆ ಸಹೋದರ ಅಂತ. ಅಂಥವನು ಸತ್ತಾಗ ಇಡೀ ನಾಡೆ ಅಳುತ್ತೆ ಅಂದರೆ ಅವನೊಬ್ಬ ಮಹಾತ್ಮನೇ. ನಿಮಗೋಸ್ಕರ ಇಡೀ ನಾಡೆ ಅಳುತ್ತಪ್ಪ. ಮೇಧಾವಿಗಳು ಹಠವಾದಿ ಅಂತಾರೆ,
ನಿಮ್ಮನ್ನು ನೋಡಿದ್ರೆ ನಿಜ ಅನಿಸುತ್ತೆ. ಕನಿಷ್ಠ ಪಕ್ಷ ನಿಮ್ಮ ಪರ ವಾದ ಮಾಡೋದಕ್ಕಾದರೂ ಒಬ್ಬ ಲಾಯರ್ ನೇಮಿಸೋದಕ್ಕೆ ಒಪ್ಪಿಗೆ ಕೊಡಿ. ಬೇಡಿ ಸರ್, ನನ್ನ ಪರವಾಗಿ ನಾನೇ ವಾದ ಮಾಡ್ತೀನಿ. ನನ್ನ ನೋಡೋದಕ್ಕೆ ಇಷ್ಟು ದೂರ ಬರೋ ತೊಂದರೆ ತಗೊಂಡ್ರಲ್ಲ, ತುಂಬ ಥ್ಯಾಂಕ್ಸ್ ಸರ್. ನಮಸ್ಕಾರ. ಸರ್, ದಯವಿಟ್ಟು ನನಗೊಂದು ಸಹಾಯ ಮಾಡ್ತೀರಾ? ನನ್ನ ಮಕ್ಕಳನ್ನ ನೋಡೋದಕ್ಕೆ ಒಂದೇ ಒಂದು ಸಲ ಅವಕಾಶ ಮಾಡಿಕೊಡಿ ಸರ್, ಪ್ಲೀಸ್. ಖಂಡಿತ. ಥ್ಯಾಂಕ್ ಯು ಸರ್. ದೇವರು ನನಗೆ 2 ಸಲ ಮಕ್ಕಳನ್ನ ಕೊಟ್ಟ, ಆದ್ರೆ ಮುದ್ದಾದ ಮಕ್ಕಳ ಜೊತೆ ಬಾಳೋ ಅವಕಾಶ ಕೊಡ್ಲಿಲ್ಲ. ಮಕ್ಕಳನ್ನ ಚೆನ್ನಾಗಿ ನೋಡ್ಕೋ. ಅವ್ರಿಗೆ ನಿನ್ ಬಿಟ್ರೆ ಬೇರೆ ಯಾರೂ ಇಲ್ಲ. ಅವ್ರೇನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ಹೊಡಿಬೇಡ. ನೀನು ಹೇಳಿದ್ರೆ ಸಾಕು, ಅವ್ರು ಅರ್ಥ ಮಾಡ್ಕೋತಾರೆ. ಒಂದ್ ನಿಮಿಷ. ಏನೂ ಇಲ್ಲ. ಜನರ ಕಷ್ಟಕ್ಕೆ ಕರುಗುವ ನೀನು ಕಾಮಧೇನು ಅಲ್ಲವಾ? ಲಂಚ ಅನ್ನೋ ಭೂತದಿಂದ ಮುಕ್ತಿಯು ನಿನ್ನಿಂದಲ್ಲವಾ? ಓ, ನ್ಯಾಯದ ಕಣ್ಣಿಗೆ ಬಟ್ಟೆಯ ಕಟ್ಟಿ ನಗುತ್ತಿರುವರು ಇವರಲ್ಲವಾ? ಘನಾಗಿ ಇವರನ್ನೆಲ್ಲ ಸದೆಬಡಿಯೋ ನೀನಲ್ಲವಾ? ಎಲ್ಲ ಜನರ ಮನೆಯಲ್ಲಿ ಉರಿಯೋ ದೀಪವು ನೀನೇ ತಾನೇ. ಇವರನ್ನುಳಿಸಿ ಬೆಳಗಿಸೋ ಕಾರ್ಯ ಅದುವೇ ನಿನ್ನದು ತಾನೇ. ನಿನ್ನ ಕಣ್ಣೋಟಕ್ಕೆ ಭೂಮಿ ಬಿರಿಯುವುದು, ನಿನ್ನ ಆಕ್ರೋಶಕ್ಕೆ ಬಾನು ಹುಡುಗುವುದು. ನಮ್ಮಯ ರಕ್ಷಣೆ ನಿನ್ನೆಯ ಹೊಣೆ, ಓ ದೇವನೇ. ದೇಗಬ ಸಿಂಹನಾಗಿ ಬಾ ದೇವ, ನೀನಿಲ್ಲಿ ಶರಣಾಗಿ ಹೇಯ. ನಮ್ಮನ್ನೋಳಿಸೋನೆ ನೀನಿಲ್ಲಿ ಹೇಯ. ಏನ್ ಸರ್ ಇದು? ಒಬ್ಬ ವ್ಯಕ್ತಿಗೋಸ್ಕರ ಇಷ್ಟೊಂದು ಜನಸಾಗರನ? ನಿಜವಾದ ಜನನಾಯಕ ಅಂದರೆ ಇವರೇ. ಯಾವ ಜನರಿಗೋಸ್ಕರ ಜಯಸಿಂಹ ಇದೆಲ್ಲ ಮಾಡ್ತಾ ಇದ್ದಾರೋ ಅವರ ಅಭಿಮಾನ ನೋಡಿ. ನಮ್ಮ ಕನ್ನಡಿಗರು ಅವರ ಪ್ರೀತಿ ಏನು ಅಂತ ತೋರಿಸ್ತಾ ಇದ್ದಾರೆ. ಜಯಸಿಂಹರವರ ವೇದನೆ ಏನು ಅಂತ ಜನ ನೋಡುವಂತಾಗಲಿ. ಚೀಫ್ ಜಸ್ಟಿಸ್ ಅವರ ಅನುಮತಿ ಪಡ್ಕೊಂಡು ಕೋರ್ಟ್ ಪ್ರೊಸೀಡಿಂಗ್ಗಳ ಲೈವ್ ಟೆಲಿಕಾಸ್ಟನ್ನು ಜನ ನೋಡುವ ವ್ಯವಸ್ಥೆ ಮಾಡಿ. ಹಲೋ ರಮೇಶ್, ಪ್ರಮೋಷನ್ ಸಿಕ್ತಾ? ಸಿಕ್ತು ಸರ್, ಆದರೆ ಬೇಡ ಅನ್ಬಿಟ್ಟೆ ಸರ್. ಯಾಕೆ? ಒಬ್ಬ ರೌಡಿನ ಹಿಡ್ಕೊಟ್ಟಿದ್ರೆ, ಒಬ್ಬ ಸ್ಮಗ್ಲರ್ನು ಗೂಂಡನ ಹಿಡ್ಕೊಟ್ಟಿದ್ರೆ ಪ್ರಮೋಷನ್ ಬಗ್ಗೆ ಹೆಮ್ಮೆ ಪಡ್ತಿದ್ದೆ ಸರ್. ಆದರೆ ನಾನು ದೇವ್ರನ್ನ ಇಟ್ಕೊಟ್ಟಿದ್ದೀನಿ. ಅದಕ್ಕೆ ಪ್ರಮೋಷನ್ ತೊಗೊಳಕ್ಕೆ ಮನಸ್ಸು ಬರಲಿಲ್ಲ ಸರ್. ಐ ಸಾರಿ ಸರ್. ನಿಮ್ಮ ಕರ್ತವ್ಯ ನೀವು ಮಾಡಿದ್ದೀರಾ. ನಿಮ್ಮ ಹಾಗೆ ಎಲ್ಲರೂ ಅವ್ರವ್ರ ಕೆಲಸಗಳನ್ನ ಮಾಡಿದ್ದಿದ್ರೆ ನನ್ನಂತವನಿಗೆ ಈ ಹೋರಾಟ ಮಾಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಥ್ಯಾಂಕ್ ಯು ಸರ್. ನಿಜ ಹೇಳ ಸರ್, ನಾನು RC ಕಾಲೇಜಲ್ಲಿ ಓದಿ ನಿಮ್ಮ ಶಿಷ್ಯನಾಗಿ ನಿಮ್ಮ ಆದರ್ಶಗಳನ್ನ ಬೆಳೆಸ್ಕೊಂಡು ನಿಮ್ಮ ಜೊತೆನೇ ಇರಬೇಕಾಗಿತ್ತು ಅನ್ನಿಸ್ತಿದೆ ಸರ್. ಗಾಡ್ ಬ್ಲೆಸ್ ಯು ಮೈ ಡಿಯರ್ ಫ್ರೆಂಡ್. ಥ್ಯಾಂಕ್ ಯು ಸರ್.
ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಹೇಳಿ. ಗೀತೆಯಲ್ಲಿ ಶ್ರೀಕೃಷ್ಣ ಏನ್ ಹೇಳಿದಾನೋ ಅದನ್ನೇ ನಾನು ಮಾಡಿದ್ದೀನಿ. ಈ ಪ್ರಮಾಣ ಎಲ್ಲ ಯಾಕೆ ಸರ್? ಇದು ನ್ಯಾಯಾಲಯದ ನಿಯಮ. ಗೀತೆ ಮೇಲೆ ಪ್ರಮಾಣ ಮಾಡಕ್ಕೆ ಇಷ್ಟ ಇಲ್ಲದೆ ಇದ್ರೆ ನಿಮ್ಮ ಆತ್ಮಸಾಕ್ಷಿ ಮೇಲೆ ಪ್ರಮಾಣ ಮಾಡಿ ಹೇಳಿ. ಥ್ಯಾಂಕ್ ಯು ಯುವರ್ ಆನರ್. ಹೊರಗಡೆ ಕಾಣ್ತಿರೋ ದೇವರಿಗಿಂತ ಒಳಗಡೆ ಕಾಣೋ ನನ್ನ ಮನಸ್ಸಾಕ್ಷಿ ಮೇಲೆ ನಂಗೆ ನಂಬಿಕೆ. ನನ್ನ ಆತ್ಮಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಈ ಸಮಾಜದಲ್ಲಿ ನಡೆಯೋ ಅನ್ಯಾಯಗಳನ್ನ ನೋಡೋಕ್ಕಾಗದೆ ನಾನು ಈ ವಿಷ್ಣು ಸೇನಾ ಸಮಿತಿನ ಸ್ಥಾಪನೆ ಮಾಡಿದೆ. ಈ ಸಮಿತಿ ಮಾಡ್ತಾ ಇರೋ ಎಲ್ಲ ಕೆಲಸಗಳಿಗೂ ನಾನೇ ಕರ್ತೃ, ನಾನೇ ಕರ್ಮ, ನಾನೇ ಕ್ರಿಯಾ. ಮಿಸ್ಟರ್ ಜಯಸಿಂಹ, ಒಬ್ಬ ಮುಖ್ಯಮಂತ್ರಿಗಿರೋ ನೆಟ್ವರ್ಕ್ ನಿಮಗಿದೆ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ತಿದೆ. ಅಷ್ಟೊಂದು ಬುದ್ಧಿಶಕ್ತಿ ಇರೋ ನೀವು, ಅಷ್ಟೊಂದು ಫಾಲೋವರ್ಸ್ ಇದ್ದು ಈ ಮಾರ್ಗನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಯುವರ್ ಆನರ್, ಕೆಲವು ವರ್ಷಗಳ ಹಿಂದೆ ನಿಮ್ಮನ್ನ ಜೂನಿಯರ್ ಆಗಿ ಸೇರಿಸ್ಕೊಳ್ಳೋಕ್ಕೆ ಹೆಸರಾಂತ ಕ್ರಿಮಿನಲ್ ಲಾಯರ್ ಶೇಷಗಿರಿ ರಾವ್ ನಿಮ್ಮ ತಂದೆ ದುಡ್ಡು ಕೇಳಿದ್ರು. ಇರೋ ಒಂದು ಮನೇನ ಮಾರಿ ಅವ್ರಿಗೆ ಲಂಚ ಕೊಟ್ಟು ಹೆತ್ತ ಮಗಳಿಗೆ ಮದುವೆ ಮಾಡೋಕ್ಕಾಗ್ಲಿಲ್ವಲ್ಲ ಅನ್ನೋ ಕೊರಗಿನಲ್ಲೇ ನಿಮ್ಮ ತಂದೆ ಪ್ರಾಣ ಬಿಟ್ರು. ನಿಮ್ಮ ತಂದೆಗೆ ಬಂದ ಸ್ಥಿತಿ ಬೇರೆ ಇನ್ಯಾರಿಗೂ ಬರಬಾರ್ದು ಅಂತ ನಾನು ಈ ಮಾರ್ಗನ ಆಯ್ಕೆ ಮಾಡಿಕೊಂಡೆ. ಈ ವಿಷಯ ನಿಮ್ಗೆ ಹೇಗೆ ಗೊತ್ತು? ಯುವರ್ ಆನರ್, ಈಗ ತಾನೇ ನೀವೇ ಹೇಳಿದ್ರಿ ಚೀಫ್ ಮಿನಿಸ್ಟರ್ ಇರೋ ನೆಟ್ವರ್ಕ್ ಇವ್ರಿಗಿದೆ ಅಂತ. ನೋಡಿ ಪ್ರೊಫೆಸರ್ ಜಯಸಿಂಹ, ಕರ್ನಾಟಕದಲ್ಲಿ ಯಾರ್ಯಾರ ಚರಿತ್ರೆ ಏನು ಅಂತ ಗೊತ್ತಿರೋ ನಿಮ್ಗೆ ಲಂಚ ತಗೊಳ್ಳೋದಕ್ಕಿಂತ ಮರ್ಡರ್ ಮಾಡೋದು ದೊಡ್ಡ ಅಪರಾಧ ಅಂತ ಗೊತ್ತಿಲ್ವಾ? ಮಿಸ್ಟರ್ ಸುಬ್ರಾವ್, ಲಂಚ ತಗೊಳ್ಳೋದು ನಿಮ್ಮ ದೃಷ್ಟಿನಲ್ಲಿ ತಪ್ಪಾಗಿಲ್ಲದೆ ಇರಬಹುದು. ಆದರೆ ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಸರ್ಕಾರಿ ಸೇವೆ ಮಾಡ್ತಿರೋ ನಿಮಗೆ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ 2 ಕಾಂಪ್ಲೆಕ್ಸು, ಮಲ್ಲೇಶ್ವರಂನಲ್ಲಿ 1 ಥಿಯೇಟ್ರು, ಕಲಾಸಿಪಾಡಂನಲ್ಲಿ 3 ಬ್ರಾಂದಿ ಶಾಪ್ ಹೇಗೆ ಬಂತು? ಎಷ್ಟು ಜನ ಅಮಾಯಕನ ಸುಲಿಗೆ ಮಾಡಿ ಇದನ್ನೆಲ್ಲ ಸಂಪಾದನೆ ಮಾಡಿದ್ದೀರಾ? ನೀವು ಲಾಯರ್ ಹತ್ರ ಮಾತಾಡ್ತಿದ್ದೀರಾ ಅನ್ನೋದನ್ನ ಮರಿಬೇಡಿ. ಐ ಆಮ್ ಸಾರಿ, ನಾನು ಲಾಯರ್ ಹತ್ರ ಮಾತಾಡ್ತಾ ಇಲ್ಲ, ಒಬ್ಬ ಲಂಚಕೋರನ ಹತ್ರ ಮಾತಾಡ್ತಾ ಇದ್ದೀನಿ. ಮಿಸ್ಟರ್ ಜಯಸಿಂಹ, ಹೆಚ್ಚಿಗೆ ಮಾತಾಡಿದ್ರೆ ನಿಮ್ಮ ಇಡೀ ಚರಿತ್ರೆನ ನ್ಯಾಯಾಧೀಶರ ಮುಂದೆ ಹೇಳಬೇಕಾಗತ್ತೆ. ಆಮೇಲೆ ನೀವು ಹಾಕೊಂಡಿರೋ ಕಪ್ಪು ಕೋಟ್ನ ಬಿಚ್ಚಿ ತಲೆ ತೆಗೆಸ್ಕೊಂಡು ಇಲ್ಲಿಂದ ಹೋಗ್ಬೇಕಾಗತ್ತೆ. ಹುಷಾರ್. ಯುವರ್ ಆನರ್, ಇವ್ರು ಮುಖ್ಯವಾದ ವಿಷಯನೇ ಸೈಡ್ ಟ್ರ್ಯಾಕ್ ಮಾಡ್ತಿದ್ದಾರೆ. ನಿಮ್ಮ ಗೂಟು ಬಯಲಾದ ವಿಷಯ ಸೈಡ್ ಟ್ರ್ಯಾಕ್ ಆಗೋಯ್ತಾ? ಇದೇ ಮೇನ್ ಟ್ರ್ಯಾಕ್. ಪ್ರಸ್ತುತ ಸಮಾಜದಲ್ಲಿ ನಾವು ಕಾಣ್ತಾ ಇರೋ ಮೇನ್ ಪ್ರಾಬ್ಲಮ್ ಲಂಚ. ಇದೇ ನನ್ನ ವೇದನೆ, ಇದೇ ನನ್ನ ನೋವು. ನಂದೊಬ್ಬಂದು ಮಾತ್ರ ಅಲ್ಲ ಯುವರ್ ಆನರ್, ಪ್ರತಿಯೊಬ್ಬ ಭಾರತೀಯನ ನೋವು. ವಯಸ್ಸಾಗಿರೋ ಸ್ವಂತ ತಾಯಿ ಕಣ್ಮುಂದೆ ಸಾಯ್ತಾ ಇದ್ರೆ ಕಾಲ ಧರ್ಮ ಅನ್ಕೊಂಡು ನಾವು ಕಣ್ಣೀರು ಸುರಿಸ್ತಾ ಇರ್ತೀವ ಅಂತ ಎಷ್ಟೋ ಮಹಾತಾಯಿರನ್ನ ಹೆತ್ತ ಭಾರತ ಮಾತೆಗೆ ಲಂಚ ಅನ್ನೋ ಮಹಾಮಾರಿ ಸೋಕಿ ಅಕಾಲ ಮರಣದಿಂದ ಸತ್ತು ಹೋಗ್ತಾ ಇದ್ರೆ ಅದ್ರ ನೋಡ್ಕೊಂಡು ಹ್ಯಾಕ್ ಸುಮ್ಮಿರೋದು ಯುವರ್ ಆನರ್? ಇಂಡಿಯಾ ಇಸ್ ದ ಗ್ರೇಟೆಸ್ಟ್ ಕಂಟ್ರಿ ಯುವರ್ ಆನರ್. 10,000 ವರ್ಷಗಳ ಧಾರ್ಮಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ, ಚಾರಿತ್ರಿಕ ಇತಿಹಾಸ ಇರೋ ದೇಶ ನಮ್ಮ ದೇಶ. ಏನಿಲ್ಲ ನಮ್ಮ ದೇಶದಲ್ಲಿ, ಇಡೀ ಜಗತ್ತಿಗೆ ಜ್ಞಾನದ ಬೆಳಕನ್ನು ಕೊಟ್ಟ ದೇಶ ನಮ್ಮ ದೇಶ. ಒಂದು ಭಾರತ 72 ಸಿಂಗಪೂರ್ಗೆ ಸಮ, ಒಂದು ಭಾರತ 7 ಜಪಾನ್ಗೆ ಸಮ. ಭಾರತದ ಜನಸಂಖ್ಯೆ 108 ಕೋಟಿ, ಅಮೆರಿಕ ಜನಸಂಖ್ಯೆ 28 ಕೋಟಿ. ಒಬ್ಬ ಚಪ್ಪಲಿ ಹೊಲಿತಾ ಇದ್ದ ಅಬ್ರಾಹಿಂ ಲಿಂಕನ್ ಅಮೆರಿಕ ಅಧ್ಯಕ್ಷನಾದ. ನಮ್ಮ ದೇಶದಲ್ಲಿ ಎಷ್ಟೋ ಅಬ್ರಾಹಿಂ ಲಿಂಕನ್ಗಳು ಕಾಲಿಗೆ ಚಪ್ಪಲಿ ಇಲ್ಲದೆ ಇನ್ನೂ ಚಪ್ಪಲಿ ಹೊಲಿತಾನೆ ಇದ್ದಾರೆ. ಇದಕ್ಕೆಲ್ಲ ಏನ್ ಕಾರಣ ಯುವರ್ ಆನರ್? ಲಂಚ. ನಮ್ಮ ದೇಶದಲ್ಲಿ ವಿಜ್ಞಾನಿಗಳು ಮಾಡೋ ಪ್ರಯೋಗಗಳಿಗೆ ಪರೀಕ್ಷೆ ಮಾಡಬೇಕು ಅಂತಂದ್ರೆ ಲಂಚ. ಮಹಾನ್ ಮೇಧಾವಿಗಳು ತಮ್ಮ ಬುದ್ಧಿನ ಉಪಯೋಗಿಸಬೇಕು ಅಂತಂದ್ರೆ ಲಂಚ. ಈ ಲಂಚದಿಂದ ಎಷ್ಟೋ ಪ್ರತಿಭೆಗಳಿಗೆ ಅವಕಾಶ ಸಿಗದೆ, ಸಾಧನೆ ಮಾಡೋಕ್ಕಾಗದೆ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಕಷ್ಟಪಡ್ತಿದ್ದಾರೆ ಯುವರ್ ಆನರ್. ಅವರ ಕನಸೆಲ್ಲ ಕಣ್ಣೀರ ಕರ್ಗೋಗ್ತಾ ಇದೆ. ನಮ್ಮವರು ಯಾವ್ದೋ ಒಬ್ಬ ಅಮಾತ್ಯ ಸೇನ್, ಒಬ್ಬ ಚಂದ್ರಶೇಖರ್, ಒಬ್ಬ ಕಲ್ಪನಾ ಚಾವ್ಲಾ ವಿದೇಶಕ್ಕೋಗಿ ಸಾಧನೆ ಮಾಡಬೇಕಾಗಿರ್ಲಿಲ್ಲ. ನಮ್ಮ ದೇಶದಲ್ಲಿ ಪ್ರತಿಯೊಂದು ವಿಷಯಕ್ಕೂ ಲಂಚ ಯುವರ್ ಆನರ್. ಮುನ್ಸಿಪಾಲಿಟಿಯಲ್ಲಿ ನೀರು ಬಿಡಬೇಕು ಅಂದ್ರೆ ಲಂಚ, ಕರೆಂಟ್ ಕೊಡೋದಕ್ಕೆ ಲಂಚ, ಆ ಕರೆಂಟ್ ತೆಗೆದೇ ಇರೋಕ್ ಲಂಚ, ರೈತರಿಗೆ ಸಾಲ ಕೊಡೋಕ್ ಲಂಚ, ಆ ಸಾಲನ ಕಟ್ಟೋ ಪರಿಸ್ಥಿತಿಲಿ ಇಲ್ಲದೆ ಇದ್ದಾಗ ಆ ಮನೆನ ಕಿತ್ಕೊಳ್ಳದೆ ಇರೋಕ್ ಲಂಚ, ಆಸ್ಪತ್ರೆಯಲ್ಲಿ ಬೆಡ್ಡಿಗೆ ಲಂಚ, ತಿನ್ನೋ ಬ್ರೆಡ್ಗೆ ಲಂಚ, ಬರ್ತ್ ಸರ್ಟಿಫಿಕೇಟ್ಗೆ ಲಂಚ, ಡೆತ್ ಸರ್ಟಿಫಿಕೇಟ್ಗೆ ಲಂಚ, ಮನುಷ್ಯ ಹುಟ್ಟಿನಿಂದ ಸಾಯೋವರೆಗೂ ಲಂಚ ಲಂಚ ಲಂಚ. ಈ ಲಂಚ ಅನ್ನೋ ಬೀಜನೇ ಇವತ್ತು ವಿಷದ ಮರವಾಗಿರೋದು. ಒಬ್ಬ ಮಲ್ಲಪ್ಪ ಶೆಟ್ಟಿ, ಒಬ್ಬ ಮೀಸಾದಕ್ ಈ ದೇಶದ ಇತಿಹಾಸನ ಮಣ್ಣಾಗಿಸ್ತವ್ರು. ಅಂತಹ ರಕ್ತ ಬೀಜಾಸುರರು ಇವತ್ತು ಪ್ರತಿಯೊಂದು ಇಲಾಖೆಯಲ್ಲಿ ಅಧಿಕಾರಿ ಆಗಿರೋದ್ರಿಂದಾನೇ ಈ ದೇಶ ನರಳ್ತಾ ಇರೋದು ಯುವರ್ ಆನರ್. ಈ ಲಂಚ ಅನ್ನೋದು ಬೆಂಕಿ ಪೆಟ್ಟಿಗೆಯಿಂದ ರೈಲ್ ಪೆಟ್ಟಿಗೆವರೆಗೂ ಅಭಿವೃದ್ಧಿ ಆಗ್ತಾನೆ ಇದ್ರೆ ಈ ಬದುಕಿನ ರೈಲ್ ಬಂಡಿನ ಯಾವ ಕಂಬಿ ಮೇಲೆ ನಡೆಸಬೇಕು ಯುವರ್ ಆನರ್? ಅಂದ್ರೆ ಲಂಚ ಇಲ್ಲದೆ ಈ ದೇಶದಲ್ಲಿ ಯಾವ ಕೆಲಸನೂ ನಡೆಯೋದಿಲ್ಲ ಅನ್ನೋದು ನಿಮ್ಮ ಉದ್ದೇಶನ? ನಡೆಯುತ್ತೆ ಅಂತ ನಿಮಗನ್ಸುತ್ತಾ ಯುವರ್ ಆನರ್? ಆಟೋದವನ್ಗೆ ಪೊಲೀಸ್ ನೋಡ್ಕೊಂಡ್ರೆ ಭಯ,
ಎಲ್ಲಿ ಪೊಲೀಸ್ನವರು ಹಗಲಲ್ಲೇ ಲೈಟ್ ಇಲ್ಲ ಅಂತ ಕೇಸ್ ಹಾಕ್ಬಿಡ್ತಾರೋ ಏನೋ ಅಂತ. RTO ಕಂಡ್ರೆ ಲಾರಿ ಡ್ರೈವರ್ಗೆ ಭಯ. ಪರ್ಮಿಟ್ ಇದ್ರು ಇಲ್ಲ ಅಂತ ಎಲ್ಲಿ ಲಾರಿನ ರಸ್ತೆ ಮಧ್ಯದಲ್ಲಿ ನಿಲ್ಲಿಸ್ಬಿಡ್ತಾರೋ ಏನೋ ಅಂತ. ರಿಟೈರ್ ಆದವನ್ಗೆ ಪೆನ್ಷನ್ ತಗೊಳಕ್ ಭಯ. ಎಲ್ಲಿ ಬದುಕಿರೋದಕ್ಕೆ ಸರ್ಟಿಫಿಕೇಟ್ ಕೇಳ್ತಾರೋ ಏನೋ ಅಂತ. ತಂದೆ ತಾಯಿಗಳಿಗೆ ಸ್ಕೂಲ್ ಅಂದ್ರೆ ಭಯ. ಎಲ್ಲಿ ಮಕ್ಕಳನ್ನ ಓದಿಸೋದಕ್ಕೆ ಎಷ್ಟು ಡೊನೇಷನ್ ಕೇಳ್ತಾರೋ ಏನೋ ಅಂತ. ಒಬ್ಬ ಲಾರಿ ಡ್ರೈವರ್, ಒಬ್ಬ ಕೂಲಿ ತಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ನೆಲ್ಲ ಈ ಲಂಚಕೋರರಿಗೆ ತಿನ್ನಿಸ್ತಾ ಇದ್ರೆ ಅವ್ನು ನಮ್ಮ ಸಂಸಾರನ ಯಾವ ರೀತಿ ಸಾಕ್ತಾನೆ ಯುವರ್ ಆನರ್? ಅವನ ಹೆಂಡತಿ ಮಕ್ಕಳನ್ನ ಯಾವ ರೀತಿ ನೋಡ್ಕೋತಾನೆ? ಇವರೆಲ್ಲರ ಕಷ್ಟ, ಸಂಕಟ, ವೇದನೆ ನೋಡೋಕ್ಕಾಗ್ದೇನೆ ನನ್ನ ಹೃದಯ ನನ್ನ ಈ ಕೆಲಸ ಮಾಡೋದಕ್ಕೆ ಪ್ರೇರೇಪಿಸ್ತು. ಯುವರ್ ಆನರ್, ಒಮ್ಮೆ ವಿಶ್ವಕವಿ ರವೀಂದ್ರನಾಥ ಠಾಗೂರ್ ಹೇಳಿದ ಮಾತು ಜ್ಞಾಪಕ ಬರ್ತಾ ಇದೆ. ಎಲ್ಲಿ ಮನಸ್ಸು ನಿರ್ಭಯವಾಗಿರುತ್ತೋ, ಎಲ್ಲಿ ಮನುಷ್ಯರು ಸ್ವಾಭಿಮಾನದಿಂದ ತಲೆ ಎತ್ತಿ ಬದುಕ್ತಾರೋ, ಎಲ್ಲಿ ನಮ್ಮ ಜ್ಞಾನ, ವಿಜ್ಞಾನ, ಮೂಢನಂಬಿಕೆಗಳನ್ನು ಅಳಿಸಾಗುತ್ತೋ, ಎಲ್ಲಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ದೋಚೋದಿಲ್ವೋ ಅಂತ ಸ್ವೇಚ್ಛಾ ಸ್ವರ್ಗದಲ್ಲಿರೋ ದೇವರೇ ನನ್ನ ದೇಶನ ಮುಂದುವರಿಸುವಂತ ಅವರು ಗೀತಾಂಜಲಿಯಲ್ಲಿ ಬರೆದಿದ್ದಾರೆ. ಅಂತ ಮಹಾತ್ಮ ಹುಟ್ಟಿದ ದೇಶದಲ್ಲಿ ಹುಟ್ಟಿದ ನಾನು ಅವರು ಕಂಡ ಸ್ವರ್ಗಲೋಕದ ಕಡೆ ನನ್ನ ದೇಶನ ಮುಂದುವರಿಸೋಕೆ ಈ ರಕ್ತಾಂಜಲಿಯನ್ನು ಬರ್ತಿದ್ದೀನಿ. ನಮ್ಮಲ್ಲಿದ್ದ ಸಂಪತ್ತಿನ, ಸಂಸ್ಕೃತಿನ ನಾವು ಕಳ್ಕೊಂಡಿದ್ದು ನಮ್ಮ ನಿರ್ಲಕ್ಷ್ಯದಿಂದ. ಅದೇ ನಿರ್ಲಕ್ಷ್ಯದಿಂದ ಈ ಲಂಚ ಅನ್ನೋದನ್ನ ಹಾಗೆ ಬಿಟ್ರೆ ಅದು ನಮ್ಮ ಮುಂದಿನ ಸಂತತಿನ ಸರ್ವನಾಶ ಮಾಡಿಬಿಡುತ್ತೆ ಯುವರ್ ಆನರ್. ಒಬ್ಬ ಲಂಚಕೋರನ ಕೊಂದು ಲಕ್ಷಾಂತರ ಲಂಚಕೋರರಲ್ಲಿ ಭಯ ಹುಟ್ಟಿಸಿದ್ದೀನಿ. ಭಯ ಅನ್ನೋದು ಮನುಷ್ಯನಲ್ಲಿ ಸಹಜವಾಗಿರ್ಬೇಕಾದ್ದು. ಅದು ಒಳಗಡೆ ಇಲ್ಲದೆ ಇದ್ದಾಗ ಅದನ್ನು ಹೊರಗಡೆಯಿಂದ ಇಂಜೆಕ್ಟ್ ಮಾಡಬೇಕಾಗತ್ತೆ ಯುವರ್ ಆನರ್. ಅದೇ ಕೆಲಸ ನಾನು ಮಾಡಿದ್ದೀನಿ. ನಾನು ಮಹಾತ್ಮ ಅಲ್ಲ, ನಾನು ತ್ಯಾಗಿ ಅಲ್ಲ. ನಾವು ಮಾಡಿರೋದನ್ನು ಒಪ್ಕೊಂಡಿದ್ದೀನಿ. ಕಾನೂನಿನ ಮುಂದೆ ಯಾವ ವ್ಯಕ್ತಿನೂ ದೊಡ್ಡವನಲ್ಲ. ಒಂದು ಸಾರಿ ನಿಮ್ಮ ಹೃದಯದಿಂದ ನೋಡಿ. ನಾನು ಮಾಡಿರೋ ತಪ್ಪು ಅಂತ ನಿಮ್ಗನ್ಸಿದ್ರೆ ಯಾವ ಲಾ ಪುಸ್ತಕನೂ ತೆಗಿಬೇಡಿ. ಕ್ಲಾಸಸ್, ಸಬ್ ಕ್ಲಾಸಸ್ ನೋಡಬೇಡಿ. ನೀವೇನು ಶಿಕ್ಷೆ ಕೊಟ್ಟರು ಅದನ್ನು ಅನುಭವಿಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಅದು ಮರಣದಂಡನೆ ಆದರೂ ಸರಿ, ಆನಂದದಿಂದ ಅನುಭವಿಸ್ತೀನಿ. ಪ್ಲೀಸ್ ಫೈನಲ್ ಜಡ್ಜ್ಮೆಂಟ್ ಕೊಡಿ ಯುವರ್ ಆನರ್. The court is adjourned for judgment. ಧರ್ಮಕರ್ಮವನ್ನು ನೋಡದೆ ಮಾನವೀಯತೆಯಿಂದ ಆಲೋಚಿಸಿ ಈ ದಿನ ಜಯಸಿಂಹರವರ ಕೇಸಿನಲ್ಲಿ ನಾನು ಕೊಡುವ ತೀರ್ಪು ಈ ದೇಶದಲ್ಲಿ ನ್ಯಾಯಾಲಯದ ಬಗ್ಗೆ ಸಾಮಾನ್ಯ ಜನರಲ್ಲಿ ನಂಬಿಕೆಯನ್ನು ಹುಟ್ಟಿಸುತ್ತದೆ ಎಂದು ಭಾವಿಸಿದ್ದೇನೆ. ಒಬ್ಬ ನ್ಯಾಯಾಧೀಶ ಮಾತ್ರ ಆಗಿರದೆ ಒಬ್ಬ ನಾಗರಿಕನಾಗಿಯೂ ಆಲೋಚಿಸಿ ಕೊಡುತ್ತಾ ಇರೋ ತೀರ್ಪಿದು. ಶರಣಾಗತರಾದ ನಕ್ಸಲೀಯರಿಗೆ ಯಾವ ಶಿಕ್ಷೆಯನ್ನು ನೀಡದೆ ಅವರಿಗೆ ಪುನರ್ಜೀವನವನ್ನು ಕಲ್ಪಿಸಿಕೊಡಲಾಗಿದೆ. ಬಸ್ಸಿನಲ್ಲಿದ್ದ 36 ಜನರನ್ನು ಜೀವಂತವಾಗಿ ಸುಟ್ಟು ಹಾಕಿದವನಿಗೂ ಕೂಡ ಮರಣದಂಡನೆಯನ್ನು ರದ್ದುಗೊಳಿಸಲಾಗಿದೆ. ಈ ಕೇಸುಗಳ ತೀರ್ಪುಗಳನ್ನು ಆಧಾರವಾಗಿಟ್ಟುಕೊಂಡು ಜಯಸಿಂಹರವರು ಮಾಡಿರುವುದರಲ್ಲಿ ತಪ್ಪನ್ನು ಹುಡುಕದೆ ನಡೆದ ಒಳ್ಳೆಯದನ್ನೇ ಪರಿಗಣಿಸಿ ಅವರಿಗೆ ಸೆಕ್ಷನ್ 301, 311, 317 ಪ್ರಕಾರ 5 ವರ್ಷಗಳ ಸಾಧಾರಣ ಜೈಲು ಶಿಕ್ಷೆಯನ್ನು ನ್ಯಾಯಾಲಯವು ವಿಧಿಸುತ್ತದೆ. ಸರ್, ನಮ್ಮ ಜನಗಳಿಗೆ ನೀವು ಇಷ್ಟೆಲ್ಲ ಮಾಡಿದಿರಲ್ಲ, ಅವ್ರಗಳಿಗೆ ನಿಮ್ಮ ಸಂದೇಶ ಏನು? ನೋಡಿ, ನನಗೆ ಸರಿ ಅನ್ಸುತ್ತೇನ ನಾನು ಮಾಡಿದ್ದೀನಿ. ನಾನು ಮಾಡಿದ್ದು ಸರಿ ಅಂತ ಅವ್ರಿಗನ್ಸುತ್ತೆ, ಅವ್ರು ಅದನ್ನ ಮುಂದುವರಿಸ್ತಾರೆ. ಆ ತಾಯಿ ಭುವನೇಶ್ವರಿಯ ಪಾದಗಳ ಮೇಲಾಣೆ, ನಿನ್ನ ಉಸಿರಿಗೆ ಉಸಿರಾಗಿರುವೆ ನಾನೆಂದು ನಿಮ್ಮವನೇ, ತುತ್ತು ಅನ್ನ ಕೊಟ್ಟ ಕೈಗೆ ಚಿರರುಳಿ, ಅಭಿಮಾನಿಗಳೇ ನನ್ನ ಪ್ರಾಣ